ಮೋದಿ ವಿರುದ್ಧ ಮಹಾಮೈತ್ರಿ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. 2014 ಲೋಕಸಭಾ ಚುನಾವಣೆಯಲ್ಲಿ ದಯನೀಯ ಸೋಲು ಕಂಡಂಥ ಕಾಂಗ್ರೆಸ್ ಮತ್ತು ಜಾತ್ಯತೀತ ಪಕ್ಷಗಳು ಇವತ್ತು ಮತ್ತೊಂದು ಸುತ್ತಿನ ರಾಜಕೀಯ ಧ್ರುವೀಕರಣಕ್ಕೆ, ರಾಜಕೀಯ ತೆರೆಮರೆಯ ಚಟುವಟಿಕೆಗಳಿಗೆ ಈಗ ಮೊರೆ ಹೋಗಿವೆ. ನಿನ್ನೆ ನಡೆದಂಥ ಮಹತ್ವದ ಬೆಳವಣಿಗೆಯಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರ ಜೊತೆಗೆ ನಡೆಸಿರ್ತಕ್ಕಂಥ ಒಂದು ದಿಢೀರ್ ಚರ್ಚೆ ಏನಿದೆ, ಅದು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಧ್ರುವೀಕರಣಕ್ಕೆ ನಾಂದಿ ಹಾಡ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾದರೆ ಈ ಒಂದು ಬೆಳವಣಿಗೆ ಏನಿದೆ, ಅದಾದ ನಂತರ ಮಮತಾ ಬ್ಯಾನರ್ಜಿ, ನವೀನ್ ಪಟ್ನಾಯಕ್ ಮಾತುಕತೆ, ಇನ್ನೊಂದು ಕಡೆ ಆಮ್ ಆದ್ಮಿಯ ಮುಖಂಡರಾದಂಥ ಕೇಜ್ರಿವಾಲ್ ಮತ್ತು ಕೇರಳ CM ಪಿಣರಾಯಿ ವಿಜಯನ್ ಜೊತೆ ನಡೆದಂಥ ಮಾತುಕತೆ, ಇದರ ಮಧ್ಯೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ನೀಡಿರ್ತಕ್ಕಂಥ ಹೇಳಿಕೆ ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕಾಗಿದೆ, ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ 2019 ಲೋಕಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯ ಹೊತ್ತಿಗೆ ಬಿಹಾರ್ ಮಾದರಿಯ ಮಹಾಗಠಬಂಧನ್ ರಾಷ್ಟ್ರ ಮಟ್ಟದಲ್ಲಿ ಆಗುತ್ತಾ? ಸೊ ಅದಕ್ಕೀಗ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಇದ್ದರೆ ತಕ್ಷಣಕ್ಕೆ ಬಿ ಜೆ ಪಿ ವಿರೋಧಿ ಅನ್ನೋದಕ್ಕಿಂತ ನರೇಂದ್ರ ಮೋದಿ ವಿರೋಧಿ ಒಕ್ಕೂಟಕ್ಕೆ ಅಥವಾ ಪಕ್ಷಗಳಿಗೆ ಸದ್ಯಕ್ಕಿರ್ತಕ್ಕಂಥ ಒಂದು ಅವಕಾಶ ರಾಷ್ಟ್ರಪತಿ ಚುನಾವಣೆಯಲ್ಲಿ ತಮ್ಮದೇ ಆದಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥದ್ದು. ಸೊ ಅಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅನ್ನುವಂಥ ಮೆಸೇಜನ್ನು ನಿನ್ನೆ ನಿತೀಶ್ ಕುಮಾರ್ ರವಾನಿಸಿದ್ದಾರೆ. ಸೊ ಹಾಗಾದರೆ ಎಷ್ಟು ಪಾರ್ಟಿಗಳು ಪ್ರತಿಪಕ್ಷಗಳ ಅಭ್ಯರ್ಥಿಯನ್ನು ಬೆಂಬಲಿಸ್ತವೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಆದರೆ ನರೇಂದ್ರ ಮೋದಿ ಅವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ಶಕ್ತಿ ಇದೆ. ಆದರೆ ಪ್ರತಿಪಕ್ಷಗಳು ಒಂದು ಪರ್ಯಾಯ ರಾಜಕೀಯ ಒಕ್ಕೂಟ ರಚನೆಗೆ ಬೇಕಾದಂಥ ಒಂದು ಅವಕಾಶವನ್ನು ಈಗ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ ಅನ್ನೋಂಥ ಸ್ಪಷ್ಟವಾದಂಥ ಒಂದು ಬೆಳವಣಿಗೆ. ಸೊ ಆ ಕಾರಣಕ್ಕಾಗಿಯೇ ಇದು ಹೊಸ ಬೆಳವಣಿಗೆ, ರಾಷ್ಟ್ರ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಚಟುವಟಿಕೆ ಶುರುವಾಗಿದೆ. ಸೊ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ, ಮೋದಿ ವಿರುದ್ಧ ಮಹಾಮೈತ್ರಿ. ಸೊ ನಿನ್ನೆ ನಿತೀಶ್ ಕುಮಾರ್ ಮತ್ತು ಸೋನಿಯಾ ಗಾಂಧಿ ಅವರು ನಡೆದ ಮಾತುಕತೆಯ ನಂತರ ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ BJDಯ ಮುಖ್ಯಸ್ಥರು ಮತ್ತು ಒರಿಸ್ಸಾ ಮುಖ್ಯಮಂತ್ರಿ ಆದ ನವೀನ್ ಪಟ್ನಾಯಕ್ ಜೊತೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತುಕತೆ ನಡೆಸಿದ್ದಾರೆ. ಸೊ ಮಾತುಕತೆ ನಂತರ ಮಮತಾ ಬ್ಯಾನರ್ಜಿ ಏನು ಹೇಳಿದ್ದಾರೆ ಅಂದರೆ, ಜಾತ್ಯತೀತ ಶಕ್ತಿಗಳು ಒಗ್ಗೂಡಬೇಕಾದ ಅನಿವಾರ್ಯತೆಯನ್ನು ಅವರು ಪ್ರತಿಪಾದಿಸಿದ್ದಾರೆ. ಅಂದರೆ ಒಂದು ಕಡೆ ಗೌಪ್ಯ ಸಭೆ, ಮತ್ತೊಂದು ಕಡೆ ಅಧಿಕೃತ ಹೇಳಿಕೆ. ಸೊ ಮಮತಾ ಬ್ಯಾನರ್ಜಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. We love all the regional parties. We want regional parties should continue. So with the regional parties, there are so many issues come sometimes. So we fight. Secular parties always secular, they are together. We love all the regional parties. We want regional parties should continue. So with the regional parties, there are so many issues come sometimes. So we fight. Secular parties always secular, they are together. We love all the regional parties. ಸೊ ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಒಂದು ಬೆಳವಣಿಗೆ ಕುರಿತಂತೆ ಮಾಧ್ಯಮದವರು ಕೇಳಿದಾಗ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದರೆ ಇದು ರಾಜ್ಯ ಮಟ್ಟಕ್ಕೂ ಕೂಡ ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬೋದು, ಆದರೆ ಸದ್ಯಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಬೆಳವಣಿಗೆಗಳಿಗೆ ಅವ್ರದ್ದೇ ಆದಂಥ ವ್ಯಾಖ್ಯಾನ ನೀಡಿದ್ದಾರೆ ಸಿದ್ದರಾಮಯ್ಯ. ಇಲ್ಲ, ಇವತ್ತು ದೇವೇಗೌಡರು ನನ್ನ ಜೊತೆ ಒಂದು ಫಂಕ್ಷನ್ಗೆ ಬರ್ತೀವಿ ಅಂತ ಹೇಳಿದ್ರು, ಅದೇನೋ ಬರಲ್ವಂತೆ, ಬೇರೆ ಕೆಲಸ ಏನೋ ಇದೆ ಅಂತೆ, ಬರಲ್ಲ ಅಂತ. ಇಲ್ಲ, ಎಲ್ಲರೂ ಕೋಮುವಾದಿಗಳ ವಿರುದ್ಧ ಒಂದಾಗೋದು ಒಳ್ಳೆಯದು. ಕೋಮುವಾದಿ ಶಕ್ತಿಗಳನ್ನು ಸದೆ ಬಡಿಬೇಕಾದ್ರೆ ಎಲ್ಲ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಇಲ್ಲ, ಇವತ್ತು ದೇವೇಗೌಡರು ನನ್ನ ಜೊತೆ ಒಂದು ಫಂಕ್ಷನ್ಗೆ ಬರ್ತೀವಿ ಅಂತ ಹೇಳಿದ್ರು, ಅದೇನೋ ಬರಲ್ವಂತೆ, ಬೇರೆ ಕೆಲಸ ಏನೋ ಇದೆ ಅಂತೆ, ಬರಲ್ಲ ಅಂತ. ಇಲ್ಲ, ಎಲ್ಲರೂ ಕೋಮುವಾದಿಗಳ ವಿರುದ್ಧ ಒಂದಾಗೋದು ಒಳ್ಳೆಯದು. ಕೋಮುವಾದಿ ಶಕ್ತಿಗಳನ್ನು ಸದೆ ಬಡಿಬೇಕಾದ್ರೆ ಎಲ್ಲ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಇಲ್ಲ, ಇವತ್ತು ದೇವೇಗೌಡರು ಸಿದ್ದರಾಮಯ್ಯವರ ಪ್ರಕಾರವೇ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಸೊ ಸೋನಿಯಾ ಗಾಂಧಿ, ನಿತೀಶ್ ಕುಮಾರ್ ಮಾತುಕತೆಗೆ ಎಲ್ಲೋ ಒಂದು ಕಡೆ ರೆಕ್ಕೆ ಪುಕ್ಕಗಳು ಹುಟ್ಕೊಂಡಿದ್ದಾವೆ. ಅಷ್ಟೇ ಅಲ್ಲ, ಇದಕ್ಕೆ ಬೇಕಾದಂಥ ಪೂರಕ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿ ಅಂತೇಳಿ ನಿತೀಶ್ ಕುಮಾರ್ ಸೋನಿಯಾ ಗಾಂಧಿ ಅವರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಸೊ ನಾನು ಚರ್ಚೆಯನ್ನು ಮಾಡ್ತೀನಿ, ನನ್ನ ಜೊತೆಗೆ ಹಲವು ಗಣ್ಯರಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯ ಸಹ ಸಂಚಾಲಕರಂಥ BK ಮಾನಸರ ಕಾರ್ಯಕ್ರಮ ಸ್ವಾಗತ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂಥ ಪ್ರಸನ್ನ ಕುಮಾರ್ ಅವರೇ, ಪ್ರಸನ್ನ ಕುಮಾರ್ ನಿಮಗೂ ಸ್ವಾಗತ. ಹಾಗೆಯೇ AICCಯ ವಕ್ತಾರರಾದಂಥ ಡಾಕ್ಟರ್ ನಾಸೀರ್ ಹುಸೇನ್ ಇದ್ದಾರೆ, ಹುಸೇನ್ ಅವರು ನಿಮ್ಗೆ ಕೂಡ ಸ್ವಾಗತ. ಹಾಗೆ BJPಯ ಹಿರಿಯ ನಾಯಕರಾದಂಥ ಡಾಕ್ಟರ್ ವಾಮನಾಚಾರ್ಯ ಇದ್ದಾರೆ, ವಾಮನಾಚಾರ್ಯ ನಿಮ್ಗೆ ಕೂಡ ಸ್ವಾಗತ. ಸೊ ವಾಮನಾಚಾರ್ಯ ಅವರೇ, ಸೊ ನಿಮ್ಮ ವಿರುದ್ಧ ದೊಡ್ಡ ಮೈತ್ರಿಕೂಟ ಈಗ ಶುರು ಆಗಿದೆ, ಮಾತುಕತೆ ಶುರು ಆಗಿದೆ, ಒಂದು ರೀತಿ ತಾಲೀಮ್ ಶುರು ಆಗ್ತಾ ಇದೆ. ಸೊ ಈ ತಾಲೀಮನ್ನು ಎದುರಿಸಕ್ಕೆ ಹೊರಟಿದ್ದೀರಿ? ಎದುರಿಸೋ ಅವಶ್ಯಕತೆ ಬರಲ್ಲ. ಯಾಕೆಂದರೆ ಈಗ ನೀವು ಕೇಳಿದ್ರಲ್ಲ, ಸಿದ್ದರಾಮಯ್ಯನವ್ರು ಬರೋರಿದ್ದರು, ಆದರೆ ಬರಲ್ವಂತೆ
ಸಾರಿ ಸಿದ್ದರಾಮಯ್ಯನವರು ಹೇಳಿದರು ದೇವೇಗೌಡರು ಬರೋರಿದ್ರು ಆದ್ರೆ ಬರಲ್ವಂತೆ ಅಂತ. ಇದು ಇವತ್ತಿಗೆ ಅದು ನಾಳೆ ಹೇಳ್ತಾರೆ, ಇದು ಇಡೀ ದೇಶದಾದ್ಯಂತ ಇದೇ ಕತೆ. ಬರೋರಿದ್ರು ಬರಲಿಲ್ಲ ಅಂತ. ಈಗ ನಾವು ಸ್ಟೇಟ್ ವೈಸ್ ತಗೊಂತ ಹೋಗೋಣ. ನಮ್ಮ ದೇಶದ ಜನರಿಗೆ ಇವರೆಲ್ಲ ಏನು ಸೆಕ್ಯುಲರ್ ಕೋಮುವಾದ ಅಂತಾರಲ್ಲ, ಇದು ಸಾಮಾನ್ಯ ಜನರಿಗೆ ಹಳ್ಳಿಯವರಿಗೆ ಏನೂ ಗೊತ್ತಿಲ್ಲ, ಇದರ ಅರ್ಥನೇ ಗೊತ್ತಿಲ್ಲ, ಅರ್ಥ ಆಗಲ್ಲ. ಜನರಿಗೆ ಜಾತಿ ಗೊತ್ತಿದೆ, ಭಾಷೆ ಗೊತ್ತಿದೆ, ರೀಜನಲಿಸಮ್ ಕೆಲವು ಕಡೆ ಗೊತ್ತಿದೆ, ನಾವು ಪಂಜಾಬಿಗಳು ಅನ್ನೋದು ಗೊತ್ತಿದೆ. ಆದರೆ ನೀವು ಸೆಕ್ಯುಲರ್ ಅಂದ್ರೆ ಏನು ಅಂತಾರೆ ಅವರು. ನಮ್ಮ ದೇಶದಲ್ಲಿ ಜಾತಿ ಅಂದ್ರೆ ಹೇಳ್ಬಿಡ್ತಾರೆ, ಜಾತಿ ಅಂದ್ರೆ ಅದೇ ಈ ದೇಶದ ವಾಸ್ತವ ಅಲ್ವಾ? ವಾಸ್ತವ. ಅದ್ರ ಮೇಲೆ ರಾಜಕಾರಣ ಈಗ. ಹೀಗಾಗಿ ನಾನು ಹೇಳೋದೇನು ಅಂದರೆ, ನೀವು ಸೆಕ್ಯುಲರ್ ಎಲ್ಲ ಒಂದಾಗ್ರಿ ಅಂದರೆ ಅವ್ರು ಯಾರವರು ಸೆಕ್ಯುಲರ್ ಅಂದರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಈವನ್ ಮುಸಲ್ಮಾನರಿಗೆ ಹೋಗಿ ಕೇಳಿದ್ರು ಕೂಡ ನಾವು ಮುಸಲ್ಮಾನರು ಅಂತ ಹೇಳ್ತಾರೆ ವಿನ ಅವ್ರೇನು ನಾವು ಸೆಕ್ಯುಲರ್ ಅಂತ ಯಾರು ಹೇಳಕ್ಕೆ ಹೋಗಲ್ಲ. ಇನ್ನು ಮುಸಲ್ಮಾನರೇ ಸೆಕ್ಯುಲರ್ ಅಂತ ಹೇಳಿದರೆ ಅದೊಂದು ದೊಡ್ಡ ಜೋಕ್ ಆಗುತ್ತೆ. ಈಗ ಮುಂದಿನ ವಿಷಯ ಏನು ಅಂದರೆ, ಒಂದೊಂದೇ ರಾಜ್ಯಗಳನ್ನು ನೀವು ತಗೊತಾ ಹೋಗಿ. ಈಗ ತಮಿಳ್ನಾಡು ತಗೊಳ್ಳಿ, DMK ಒಂದಾಗ್ತಾರಾ? ಕೇರಳದಲ್ಲಿ ಕಾಂಗ್ರೆಸ್ಸು ಕಮ್ಯುನಿಸ್ಟರು ಒಂದಾಗ್ತಾರಾ? ಆಂಧ್ರ ಪ್ರದೇಶಕ್ಕೆ ಬನ್ನಿ, ಚಂದ್ರಬಾಬು ನಾಯ್ಡು ಮತ್ತು ಕಾಂಗ್ರೆಸ್ಸು ಒಂದಾಗ್ತಾರಾ? ಚಂದ್ರಶೇಖರ್ ಅವರು ಮತ್ತು ಚಂದ್ರಬಾಬು ಒಂದಾಗ್ತಾರಾ? ಯಾವ ರಾಜ್ಯದಲ್ಲಿ ಒಂದಾಗ್ತಾರೆ? ತೃಣಮೂಲ್ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಒಂದಾಗ್ತಾರಾ? ಅಲ್ಲಲ್ಲ, ಒಂದಾಗುವ ಸನ್ನಿವೇಶವನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ರೆ. ಅವ್ರು ನಾವ್ ಏನ್ ಮಾಡಿದ್ರು ಎಲ್ಲೋದ್ರು ಯಾವ ರಾಜ್ಯದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳನ್ನ ಉಳಿಸ್ತಾನಿಲ್ಲ. ಅವ್ರದ್ದು ಏನಾದ್ರು CBI ಬಿಡ್ತೀರಿ, ಇಲ್ಲ ED ಬಿಡ್ತೀರಿ, ಇಲ್ಲ ಅವರೆಲ್ಲ ಒಬ್ಬರು ಭಿನ್ನಮತ. ಈ ಕರ್ನಾಟಕದಲ್ಲಿ ನಾವೇನ್ ಜನತಾದಳದ ವಿರುದ್ಧ ಯಾವ CBIನೂ ಬಿಟ್ಟಿಲ್ಲ. ಇಲ್ಲಿರೋದು ಕಾಂಗ್ರೆಸ್ ಅಲ್ವಾ? ಅಲ್ಲ, ಆದ್ರೆ ಕಾಂಗ್ರೆಸ್ ಜನತಾದಳ ಒಂದಾಗತ್ತಾ ಹೇಳಿ, ಆಗತ್ತಾ ಹೇಳಿ? ಜನತಾದಳ ಕಾಂಗ್ರೆಸ್ ಒಂದಾಗಲ್ಲ. ಸೊ ಮಹಾಮೈತ್ರಿ ಕೂಡ ನಿಮ್ ಪ್ರಕಾರ ಆಗಲ್ಲ, ಸಾಧ್ಯನೇ ಇಲ್ಲ. ಯಾವ ಆಧಾರದ ಮೇಲೆ ನಾಸಿರ್ ಹೇಳ್ತಾರೆ ಆಧಾರ ಏನಕ್ಕೆ ಅಂತೇಳಿ. ಈಗ ನೀವು ಬಿಹಾರದಲ್ಲಿ ಒಂದು ಮಹಾಗಠಬಂಧನ್ ಮಾಡ್ಕೊಂಡ್ರಿ, ಸಕ್ಸಸ್ ಆಯ್ತು. ಉತ್ತರ ಪ್ರದೇಶದಲ್ಲಿ ಕೊನೆ ಗಳಿಗೆಯಲ್ಲಿ ಟ್ರೈನ್ ಹೊರಡುವಾಗ ಟಿಕೆಟ್ ತೊಗೊಂಡ್ರೆ ಅದು ಸಕ್ಸಸ್ ಆಗಲಿಲ್ಲ. ಸೊ ನೀವು ಯಾವ ಫಾರ್ಮುಲಾ ಇಟ್ಕೊಂಡು ಇವತ್ತು ರಾಷ್ಟ್ರಪತಿ ಚುನಾವಣೆ ಇರ್ಬೋದು, ರಾಷ್ಟ್ರಪತಿಗೆ ಅಭ್ಯರ್ಥಿ ಆಗ್ತೀರಾ ಚುನಾವಣೆಗೆ? ಮೊದಲನೇದು, ಇವಾಗ ಮಹಾಗಠಬಂಧನ್ ಆಗ್ತಾ ಇದೆ ಇಲ್ಲ ಮಾಡುವ ಅವಶ್ಯಕತೆ ಇದೆ ಅನ್ನೋ ನಾವು ಯಾಕೆ ಡಿಸ್ಕಸ್ ಮಾಡ್ತೇವೆ ನನಗೆ ಅರ್ಥ ಆಗ್ತದೆ. ಲಾಸ್ಟ್ 15-20 ವರ್ಷದಿಂದ ಆಲ್ರೆಡಿ ಈ ದೇಶದಲ್ಲಿ ಮಹಾಗಠಬಂಧನ್ ಅಲಯನ್ಸಸ್, ಕೌಂಟರ್ ಅಲಯನ್ಸಸ್, ಕೋಯಲಿಷನ್ ಪಾಲಿಟಿಕ್ಸ್ ಆಗ್ತಾ ಇದೆ. ಯಾರೋ ಹೇಳಿದ್ರದ್ದು, ದಿಸ್ ಈಸ್ ಅನ್ ಎರಾ ಆಫ್ ಕೋಯಲಿಷನ್ ಪಾಲಿಟಿಕ್ಸ್ ಅಂದ್ಬಿಟ್ಟು. ಸಿನ್ಸ್ ನಮ್ಮ ದೇಶ ಒಂದು ಮಲ್ಟಿ ಪಾರ್ಟಿ ಡೆಮೋಕ್ರಸಿಯಲ್ಲಿ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಥಾಟ್ ಪ್ರೊಸೆಸ್ಸಿಂದ ಬೇರೆ ಬೇರೆ ಐಡಿಯಾಲಜಿಕಲ್ ಲೀನಿಂಗ್ಸ್ ಇಟ್ಕೊಂಡು ಚಿಕ್ಕ ಪಾರ್ಟೀಸ್ ಅದು ನ್ಯಾಷನಲ್ ಪಾರ್ಟೀಸ್ಗಳು. ಸೊ ಸಂದರ್ಭ ಬಂದಾಗ ಒಂದಾಗ್ತಾರೆ. ಇವಾಗ 98ಇಂದ ನಾವು ಭಾಳ ಸ್ಟ್ರಕ್ಚರ್ಡ್ ಕೋಯಲಿಷನ್ ಪಾಲಿಟಿಕ್ಸ್ ಈ ದೇಶದಲ್ಲಿ ನೋಡ್ಕೊಂತ ಮಾಡಿದ್ದಾರೆ. ಅವಾಗ ನಾವು 10 ವರ್ಷದಿಂದ ಕೋಯಲಿಷನ್ ಪಾರ್ಟಿ ಮಾಡಿದೀವಿ, ಒಂದು ಅಲಯನ್ಸ್ ಬಿಲ್ಡಪ್ ಮಾಡಿದೀವಿ, ಅಲಯನ್ಸ್ ಸ್ಟಿಚ್ ಮಾಡಿದೀವಿ, ಒಂದು 10 ವರ್ಷ ನಾವು ಒಂದು ಸರ್ಕಾರ ನಡೆಸಿದೀವಿ. ಇವಾಗ ನಾವು ಅಪೋಸಿಷನ್ ಅಲ್ಲಿ ಇದ್ದಾಗ ಅದೇನು ಅವಾಗ ನಮ್ಮ ಜೊತೆಲಿ ಯಾವ್ಯಾವ ಪಾರ್ಟೀಸ್ ಇದ್ದೋ ಮ್ಯಾಕ್ಸಿಮಮ್ ಪಾರ್ಟೀಸ್ ಇದ್ದಾರೆ, ಇನ್ನೊಂದು ಕೆಲವು ಜನರು ಜಾಯಿನ್ ಆಗ್ತಾರೆ. ಸಂದರ್ಭ ಬಂದಾಗ ಇನ್ನೂ ಹೆಚ್ಚಿನ ವಾಮನಾಚಾರ್ಯ ಅವರು ಹೇಳಿದಾರಂದ್ರೆ, ನೀವು ಎಲ್ಲೆಲ್ಲಿ ಕುಸ್ತಿ ಹಿಡಿದಿರಿ ಅಲ್ಲೂ ಕೂಡ ಗಠಬಂಧನ ಆಗಲ್ಲ. ನೀವು ಅದೇ ರಾಷ್ಟ್ರ ಮಟ್ಟದಲ್ಲಿ ಅವ್ರೊಂದ್ ಮಾತಂದ್ರು, ಕಮ್ಯುನಿಸ್ಟ್ ಪಾರ್ಟಿ ಅವ್ರ ಜೊತೆಲಿ ಬರ್ತಾರಾ ಅಂದ್ರು. UPA ಒಂದ್ ಜೊತೆಲಿ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ನಮ್ಮ ಜೊತೆಲಿ ಇರ್ಲಿಲ್ವಾ? ಅವ್ರು ಹೊರಗಡೆ ಇದ್ರು, ಒಳಗಡೆನೆ ಸಪೋರ್ಟ್ ಅಲ್ಲಿ ಇದ್ರು. ನಿತೀಶ್ ಕುಮಾರ್ ಮತ್ತೆ ಲಾಲು ಪ್ರಸಾದ್ ಯಾದವ್ ಅವರು ಎಂದೆಂದಿಗೂ ಅವರು ಒಂದಾಗೋದಿಲ್ಲ ಅಂತ ಒಂದಾಗಿಲ್ವಾ? ಇವಾಗ ಅಖಿಲೇಶ್ ಯಾದವ್ ಮತ್ತು BSP ಮಧ್ಯೆ ಮಾತುಕತೆ ನಡೀತಾ ಇದೆ. ಅವರು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಅನಿವಾರ್ಯ ಅಂತ ಸಂದರ್ಭ ಬಂದಾಗ ಸೆಕ್ಯುಲರ್ ಪಾರ್ಟೀಸ್, ಲೈಕ್ ಮೈಂಡೆಡ್ ಪಾರ್ಟೀಸ್ ಇನ್ವಿಟೇಬಲ್ ಅಂತ ಹೇಳ್ತಿದ್ರ. ಮೋದಿ ವಿರುದ್ಧ ಭಾರತ್ ಇವಾಗ 10 ವರ್ಷ ಯಾರ ವಿರುದ್ಧ ಇದ್ವಿ ನಾವು? 10 ವರ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಜಾಗದಲ್ಲಿ ಮೋದಿ ಕೂರಿಸಿದಾರೆ. ಅಲ್ಲ, ನೀವು ಹೇಳ್ತಿರೋದು ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಮೋದಿ ಹೆಸರು ತಗೊಂಡ್ಬರ್ತೀರ. ಮೋದಿ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್. ಆದ್ರೆ ಬಿಜೆಪಿ ಆಶೀರ್ ಅವರೇ, ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ತರದ್ ಯಾವ ಅವ್ರ ವಿರುದ್ಧ ಬಟ್ ಈ ಮಟ್ಟದ ನಿಮ್ಗೆ ಭಯ ಆತಂಕ ಇರ್ಲಿಲ್ಲ ಅವಾಗ. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಿದ್ರು? 98 ಇಂದ 2004 ವರೆಗಿದ್ರು. ನಮ್ದು ಫಸ್ಟ್ ಅಲಯನ್ಸ್ ಯಾವಾಗ ಆಯ್ತು?
ಕೋಲಿಷನ್ ನಾವು ಯಾವಾಗ ಕಟ್ಟಿದೀವಿ 2004 ಅಲ್ಲಿ ನಾವು ಸರ್ಕಾರಕ್ಕೆ ಬಂದಿರೋದು 2004 ಅಲ್ಲಿ. ಸೊ ಅವ್ರ ವಿರುದ್ಧನೇ ನಾವು ಅಲಯನ್ಸ್ ಕಟ್ಟಿರೋದು. ಇಂಡಿಯಾ ಶೈನಿಂಗ್ ಗುಡ್ ವಿಲ್ ಫ್ಯಾಕ್ಟರಿ ವಿರುದ್ಧ ತಾನೆ, ಗೋಧ್ರಾ ಮತ್ತೆ ಗುಜರಾತ್ ಅಲ್ಲಿ ದಂಗೆ ಆದ ವಿರುದ್ಧ ತಾನೇ ನಾವು ಅಲಯನ್ಸ್ ಕಟ್ಟು ಸೆಕ್ಯುಲರ್ ಪಾರ್ಟಿ ಅಲಯನ್ಸ್ ಕಟ್ಟು ಅನ್ನೋ ಸರ್ಕಾರ 10 ವರ್ಷ ಸರ್ಕಾರ ನಡೆಸಿರೋದು. ಸೊ ನಿನ್ನೆ ನಿತೀಶ್ ಕುಮಾರ್ ಸೋನಿಯಾ ಗಾಂಧಿ ಅವರ ಏನು ಇರ್ಲಿ, ಅದು ನಾನು ಬಿಆರ್ ಬಗ್ಗೆ ಮಾತಾಡಕ್ ಬಂದಿಲ್ಲ ಅವರು ಡೆಲ್ಲಿಯಲ್ಲಿ. ಅಲ್ಲಿ ಅವ್ರು ಆಲ್ರೆಡಿ ಅವ್ರ ಅಲಯನ್ಸ್ ಪಾರ್ಟ್ನರ್, ದೇಶ ಬಗ್ಗೆ ಮಾತಾಡಬಹುದು, ಬಿಹಾರ್ ಬಗ್ಗೆ ನ್ಯಾಷನಲ್ ಫ್ರಂಟ್ ಅಲ್ಲೂ ಕೂಡ ಇದು ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇದೆ ನಿಮ್ ಕಾಂಗ್ರೆಸ್ಗೆ. ಆಲ್ರೆಡಿ ಮಾಡಿದೀವಿ, ಆಸೆ ಏನು ಆಲ್ರೆಡಿ ಮಾಡಿದೀವಿ. ಓನ್ಲಿ ಬಾಂಡಿಂಗ್ ಟು ದಿ ಬಿಹಾರ್. ನಾನು ಹೇಳ್ತಿರೋದು ಇದು ನ್ಯಾಷನಲ್ ಆಗಿಲ್ಲ, ನಿತೀಶ್ ಕುಮಾರ್ ಅವ್ರ ಬರಲಿ, ಆಮ್ ಆದ್ಮಿ ಪಾರ್ಟಿ ಈ ವಿಚಾರದಲ್ಲಿ ನಿನ್ನೆ ಕೇಜ್ರಿವಾಲ್ ಕೂಡ ಮಮತಾ ಬ್ಯಾನರ್ಜಿ ಜೊತೆ ಮಾತಾಡಿದ್ದಾರೆ. ಸೊ ನಿಮ್ಮ ಪಾರ್ಟಿ ಕೂಡ ಬಿಜೆಪಿ ವಿರುದ್ಧ ಒಂದು ವಿಶಾಲವಾದ ಒಕ್ಕೂಟದಲ್ಲಿ ಸೇರ್ಕೋಬೇಕು ಅನ್ನುವಂಥ ಒಂದು ಪಾಲಿಟಿಕಲ್ ನಿಮಗೆ ಆಸಕ್ತಿ ಇದೆಯಾ, ಅದು ಪಾಲಿಟಿಕಲ್ ಅಜೆಂಡಾ ನಿಮ್ಮದು? ಬಿಜೆಪಿ ವಿರುದ್ಧ ಆಗಲಿ ಮೋದಿ ವಿರುದ್ಧ ಆಗಲಿ ಸೇರ್ಕೊಬೇಕು ಅನ್ನೋದಕ್ಕಿಂತ ಒಂದು ಪ್ರಜಾಪ್ರಭುತ್ವದ ಪರವಾಗಿ ನಾವು ಒಂದು ಆಲ್ಟರ್ನೇಟಿವ್ ಕೊಡಬೇಕು ಅನ್ನೋ ಪ್ರಯತ್ನದಿಂದಲೇ ಆಮ್ ಆದ್ಮಿ ಪಾರ್ಟಿ ಹುಟ್ಟಿರೋದು. ವೆದರ್ ಇಟ್ ಈಸ್ ಕಾಂಗ್ರೆಸ್ ಆರ್ ಕಮ್ಯುನಿಸ್ಟ್, ವೆದರ್ ಇಟ್ ಈಸ್ ಈಗ ಏನಾಗುತ್ತೆ ಅಂದ್ರೆ, ಈಗ ಬಿಜೆಪಿ ಅವರ ಒಂದು ಸಿದ್ಧಾಂತ ಏನಿದೆ ಅದರಲ್ಲಿ ತುಂಬಾ ಜನರಿಗೆ ಹಿಡಿಸುವಂತವು ಕೆಲವಿರುತ್ತೆ, ಹಿಡಿಸದೇ ಇರುವಂತವು ಕೆಲವಿರುತ್ತೆ. ಅದಕ್ಕೆ ಜನರು ಬಿಜೆಪಿಗೂ ಓಟ್ ಹಾಕ್ತಾರೆ, ಬೇರೆ ಪಕ್ಷಗಳಿಗೂ ಓಟ್ ಹಾಕ್ತಾರೆ. ಈಗ ಎಲ್ಲಾ ಜನರ ಹಿತಾಸಕ್ತಿ ಕಾಪಾಡಬೇಕಾಗಿ ಆಮ್ ಆದ್ಮಿ ಪಾರ್ಟಿ ಕೂಡ ಈ ಘಟಬಂಧನಕ್ಕೆ ಹೋಗಬೇಕು ಅನ್ನೋ ಚರ್ಚೆ ಮಾಡ್ತಾ ಇರೋ ಕಾರಣ ಏನು, ಯಾವ ಬೇಸಿಸ್, ಯಾವ ರೀಸನ್ ಮೇಲೆ ಅಂತ, ಕಾರಣಗಳೇನು? ಒಪ್ಪಂದಕ್ಕಿಂತ ಆಮ್ ಆದ್ಮಿ ಪಕ್ಷದ ವಿಚಾರಧಾರೆ ಇರೋದು ಏನು ಅಂದರೆ, ಈಗಿನ ಒಂದು ಬಿಜೆಪಿ ಸರ್ಕಾರಕ್ಕೆ ಸಪೋರ್ಟಿವ್ ಆಗಿರುವಂಥ ಒಂದು ಪ್ರೆಸಿಡೆಂಟ್ ಬಂದರೆ ಯಾವ ರೀತಿಯ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರಬಹುದು, ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತೇಳಿ ಒಬ್ಬ ನ್ಯೂಟ್ರಲ್ ಆಗಿರೋ ಒಂದು ಪ್ರೆಸಿಡೆಂಟ್ನ, ದೇಶದ ಹಿತ ಕಾಪಾಡುವಂಥವ್ರನ್ನ ಒಬ್ಬನ ತರಬೇಕು ಅನ್ನೋ ಪ್ರಯತ್ನ, ಸರ್ವಸಮ್ಮತ ಅಭ್ಯರ್ಥಿಯನ್ನ ಹಾಕಬೇಕು ಅನ್ನೋ ಒಂದು ಪ್ರಯತ್ನದ ಬಗ್ಗೆ ನಾವು ನಿಮ್ಮ ಪಕ್ಷ ಅದ್ರ ಪರವಾಗಿದೆ. ಹೌದು. ಎಸ್ ಪ್ರಸನ್ನ ಕುಮಾರ್, 3 ಪಕ್ಷಗಳ ಅಭಿಪ್ರಾಯ. ಒಂದು ಕಡೆ ಆಮ್ ಆದ್ಮಿ ಕೂಡ ಇದ್ರ ಪರವಾಗಿದೆ, ಕಾಂಗ್ರೆಸ್ ಮೇನ್ ಪಾರ್ಟಿ, ಈಗ ನಂಬರ್ ಕಮ್ಮಿ ಇದ್ರು ಕೂಡ ದೇ ಆರ್ ದಿ ಮೇನ್ ಪಾರ್ಟಿ ಅಪೋಸಿಷನ್ ಅಲ್ಲಿ. ಸೊ ನಿತೀಶ್ ಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ, ಆಮೇಲೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ, ಬೇರೆ ಬೇರೆ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಅಪೋಸಿಷನ್ ಪಾರ್ಟಿಯ ಪೊಲಿಟಿಕಲ್ ಫ್ಯೂಚರ್ಗೆ ಹೋಗ್ತಾ ಇರೋದು, ಅಥವಾ ನಿಜವಾಗ್ಲೂ ಮೋದಿಯನ್ನು ತಡಿಬೇಕು, ಇದು ಅಜೆಂಡಾ ಓರಿಯೆಂಟೆಡ್ ನಮ್ಮ ಪ್ಲಾನ್ ಅಂಡ್ ಆಕ್ಷನ್ ಅಂತ ಹೊರಟಿದ್ದಾರಾ? ಈ ರಾಷ್ಟ್ರಪತಿ ಚುನಾವಣೆ ಒಂದು ಅಸ್ತ್ರ ಆಗ್ಬೋತಾ ಅವರಿಗೆ? ಅಲ್ಲ, ಈ ಥರ ಘಟಬಂಧನಗಳಿದೆಯಲ್ಲ, ಇದು ನಮ್ಮ ದೇಶದಲ್ಲಿ ಹೊಸದಲ್ಲ. ಈ ಥರ ಚಿಂತನೆ ಯಾವಾಗ ಬರ್ತದೆ ಅಂದರೆ, ಆ ರಾಜಕೀಯ ಪಕ್ಷಗಳಿಗೆ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ, ಅಥವಾ ಎದುರುಗಡೆ ಯಾರು ಪಾರ್ಟಿ ಇರ್ತಾರೆ ತುಂಬಾ ಸ್ಟ್ರಾಂಗ್ ಬಲಾಢ್ಯರಿದ್ದಾಗ. ಇದು ಮೊದಲನೇ ಪ್ರಯೋಗ ನಮ್ಮಲ್ಲಿ ಯಾವಾಗ ನಡೀತು? 77ರಲ್ಲಿ ತುರ್ತು ಪರಿಸ್ಥಿತಿ ನಂತರ ಮೊದಲು ಕಾಂಗ್ರೆಸ್ನ ವಿರುದ್ಧ ನಡೀತು. ಜನತಾ ಪರಿವಾರಗಳ ಬೇರೆ ಬೇರೆ BLD, ಸಂಸ್ಥಾ ಕಾಂಗ್ರೆಸ್ ಯಾರ್ಯಾವ ರೀತಿ ಎಲ್ಲ ಒಂದಾಗಿ ಜನತಾ ಪಾರ್ಟಿ ಅಂತ ಮಾಡಿದ್ರು, ಜನಸಂಘ ಎಲ್ಲ ಸೇರ್ಕೊಂಡು. ಅದು ಅವತ್ತು ಆಗಿದ್ದು ಕಾಂಗ್ರೆಸ್ಸಿನ ವಿರುದ್ಧ. ವಿದೇಶವಾಗಿ ಇಂದಿರಾ ಗಾಂಧಿ ಅವರ ದೊಡ್ಡ ಶಕ್ತಿ ವಿರುದ್ಧ ಇಂದಿರಾ ಗಾಂಧಿ ಅವರನ್ನ ಮಣಿಸಲೇಬೇಕು. ಒಂದ್ ನಿಮಿಷ, ಅದಕ್ಕಿಂತ ಮೊದಲು ಕೂಡ ಉತ್ತರ ಪ್ರದೇಶ್, ಬಿಹಾರ್ ಎಲ್ಲ ಕಡೆಗಳಲ್ಲಿ ಆಗಿದೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ಇದು ಸಂಘಟಿತವಾಗಿ ಆಗ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಉಳಿವಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ರಾಜಕೀಯ ಉಳಿವಿನ ಪ್ರಶ್ನೆ ಕೂಡ ಅಡಗಿರ್ತದೆ. ಅದಾದ ನಂತರ ಏನಾಯ್ತು? ಅದು ಬಿದ್ದೋಯ್ತು. ಬಿಜೆಪಿ ಬೇರೆ ಆಯ್ತು, ಜನತಾ ಪಾರ್ಟಿ ಬೇರೆ ಆಯ್ತು, ಎಲ್ಲ ಆಯ್ತು. ಮತ್ತೆ 89ರಲ್ಲಿ ನಡೀತು VP ಸಿಂಗ್ ನೇತೃತ್ವದಲ್ಲಿ. ಅದು ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ಯಶಸ್ಸು, ತಾತ್ಕಾಲಿಕವಾಗಿ ಅದು ಸ್ವಲ್ಪ ಯಶಸ್ವಿ ಆಯಿತು. ಅದು ತಾತ್ಕಾಲಿಕ, ಅದು ಹೆಚ್ಚಿಗೆ 1-2 ವರ್ಷ ಓಡಲಿಲ್ಲ ಅದು. ಸೊ ಇದು ಈ ರೀತಿಯ ಪ್ರಯೋಗಗಳು ನಮ್ಮಲ್ಲಿ ಹೊಸದಲ್ಲ. ಅದೇ ರೀತಿ ನಾಜರ್ ಹೇಳಿದಂಗೆ 2004ರಲ್ಲಿ ಕಾಂಗ್ರೆಸ್ಸು ಭಾಳ ವರ್ಷ ಕೇಂದ್ರದಿಂದ ಅಧಿಕಾರದಿಂದ ಆಚೆ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಪಾರ್ಟಿಗಳ ಜೊತೆ ಅವರೇನು ಸೆಕ್ಯುಲರ್ ಅಂತ ಹೇಳ್ತಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು, ತದನಂತರ ಕಮ್ಯುನಿಸ್ಟ್ ಪಾರ್ಟಿಯ ಬೆಂಬಲನೂ ಭಾಳ ವರ್ಷಗಳ ನಂತರ ಪಡೆದು ಅವರು ಸರ್ಕಾರ ರಚನೆ ಮಾಡಿದ್ರು. ಅವತ್ತು ಎಡಪಕ್ಷಗಳು ಸರ್ಕಾರದಲ್ಲಿ ಇದ್ದಿದ್ರು, ಇಲ್ಲದಿದ್ರು ಪರೋಕ್ಷ ಬೆಂಬಲ ಇತ್ತು UPA 1ನಲ್ಲಿ, ಪ್ಲಸ್ ಲೋಕಸಭಾ ಸ್ಪೀಕರ್ ಸ್ಥಾನ ಎಡಪಕ್ಷಗಳಿಗೆ ಬಿಟ್ಕೊಟ್ಟಿದ್ರು. ಸೊ ಕೊನೆ ಹಂತದಲ್ಲಿ, ಅದರ ಸರ್ಕಾರದ ಕೊನೆ ಹಂತದಲ್ಲಿ ಎಲ್ಲ ಆಚೆ ಬಂದರು. ಸೊ ಈಗೇನಾಗಿದೆ ಇವತ್ತಿನ ದೇಶದ ರಾಜಕೀಯ ಪರಿಸ್ಥಿತಿ ಏನು? ಒಂದೊಂದು ರಾಜ್ಯದಲ್ಲಿ ಒಂದೊಂದು ಚಿಂತಾಜನಕ ಪರಿಸ್ಥಿತಿ ಇದೆ ಕೆಲವು ಪಾರ್ಟಿಗಳಿಗೆ. ಎಸ್ ಪ್ರಸನ್ನ ಕುಮಾರ್, ನಾನು ಮಾತಾಡ್ತಾ ನಮ್ಮ ಜೊತೆಗೆ JDS ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ दानिश अली जी, आपको स्वागत। मैं इस विषय पे आपको मैं सवाल पूछना चाहता हूँ कि पूरी देश के अंदर जो महागठबंधन का जो भी चर्चा हो रहा है, JDS का क्या राय है इसके विचार पर? देखिए, अभी JDS का पूरा फोकस जो है वो कर्नाटका का असेंबली इलेक्शन है, और हम पूरी अपनी ताकत, पूरी एनर्जी जो है हम कर्नाटका असेंबली इलेक्शन जीतने पर फोकस किए हुए हैं।
So we don't want to waste our energy on other issues. We are totally concentrating on Karnataka Assembly election. And for this Karnataka Assembly election, So we you are saying fighting JDS for not BJP worried and about the Congress vote. Mahagathbandhan? Eh? JDS not worried about the Mahagathbandhan? As of today, हम दोनों राष्ट्रीय पार्टियों के से अगेंस्ट हम जेडीएस की फुल फ्लेज सरकार कर्नाटक की जनता को देना चाहते हैं। नहीं, आपके कर्नाटक के अंदर हम जेडीएस की सरकार पहले कुमारण्णा के नेतृत्व में देवेगौड़ा जी के गाइडेंस में बनाना चाहते हैं। उसके बाद हम नेशनल पॉलिटिक्स में जो है अपनी राय रखेंगे। सो नीतीश कुमार और सोनिया गांधी के जो भेंट का बारे में आपका क्या राय जेडीएस का? जो देखिए, नीतीश जी और सोनिया जी की जो कल मुलाकात हुई, जो मुझे जानकारी है, वो एक स्पेसिफिक इशू पर कि शायद राष्ट्रपति के चुनाव पर चर्चा हुई है। तो उसमें अभी महागठबंधन देश का चुनाव अभी 2 साल बाकी है। 2 साल में गंगा में, कावेरी में बहुत पानी बहेगा। क्या आपका पार्टी कंसेंसस कैंडिडेट के बारे में जो भी कांग्रेस और उनके सहयोगी दलों का डिसीजन को आपका मानते हैं क्या? अगर हमसे राय मांगी जाएगी, हमसे चर्चा की जाएगी, तो हम इस मत के हैं कि हाँ, राष्ट्रपति का चुनाव पहली प्रायोरिटी ये होनी चाहिए कि कंसेंसस से होना चाहिए। सरकार और विपक्ष मिलकर के, क्योंकि राष्ट्रपति का पद जो है वो अनबायस्ड पर्सनैलिटी को दिया जाना चाहिए। वो किसी संघ के आदमी को, किसी संगठन के आदमी को ना दे करके कोई एक न्यूट्रल पर्सनैलिटी आए जिसको सभी राजनीतिक दल, पक्ष विपक्ष, पोजीशन ऑपोजिशन, everybody should support and a personality which is acceptable to all the political parties, that personality should enter the राष्ट्रपति भवन। सो जेडीएस उसको समर्थन करेगा? मैंने कहा कि अभी जब चर्चा होगी, कौन कैंडिडेट होगा, क्या होगा, जेडीएस बिल्कुल उसमें जो है पार्टिसिपेट करेगा और जो कंसेंसस होगा हम उसके साथ लेफ्ट पार्टीज हैं, दूसरी रीजनल पार्टीज हैं, उनके साथ चर्चा करके, अपोजिशन सबके साथ चर्चा करके जेडीएस अपना स्टैंड तय करेगा। ಎಸ್ बहुत ಧನ್ಯವಾದ ಧ್ಯಾನೇಶ್ ಅವರು ಮಾತಾಡ್ತಾ ಇದ್ರು ಪ್ರಸನ್ನ ಅವರೇ. ಅವ್ರು ಹೇಳ್ತಿದ್ದಾರೆ ಸದ್ಯದ ಮಟ್ಟಿಗೆ ನಮಗೆ ಮಹಾಗಠಬಂಧನ್ಗಿಂತಲೂ ಕರ್ನಾಟಕ, ಯಾಕಂದ್ರೆ ಒಂದು ಕರ್ನಾಟಕ ಗುಜರಾತ್ ಜೊತೆಗೆ ಏನಂದ್ರೆ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಕೂಡ ಅವ್ರು ಸ್ಪಷ್ಟವಾಗಿದೆ, ಒಂದು ಕನ್ಸೆನ್ಸಸ್ ಆದ್ರೆ ಸರ್ವಸಮ್ಮತ ಆದ್ರೆ ನಾವು ಅದ್ರ ಜೊತೆಗಿದ್ದೀವಿ. ಅಲ್ಲ, ಖಂಡಿತ ನಾನು ಅದನ್ನ ಹೇಳಿದ್ದು. ಅಸ್ತಿತ್ವದ ಪ್ರಶ್ನೆ ಬಂದಾಗ ಏನಾಗ್ತದೆ, ಮಹಾಗಠಬಂಧನ್ ಪ್ರಶ್ನೆ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಒಂದೊಂದು ರಾಜ್ಯದಲ್ಲಿ ಸರಿ ಇದೆ, ಆಯಾ ರಾಜ್ಯಗಳಲ್ಲಿ ಸ್ಥಳೀಯವಾದಂತಹ ಇಶ್ಯೂಸ್ಗಳು. ಅಲ್ಲ, ಅದು ಅಡ್ವಾಂಟೇಜ್ ಏನಾಗ್ತದೆ, ಯಾವತ್ತೂ ಒಂದು ನ್ಯಾಷನಲ್ ಪಾರ್ಟಿಗೆ, ಯಾವತ್ತು ಕಾಂಗ್ರೆಸ್ ಇರಲಿ ಬಿಜೆಪಿ ಪ್ರಬಲವಾಗಿದ್ದಾಗ ಈ ತರ ಇಶ್ಯೂಸ್ ಬಂದಾಗ ಏನಾಗ್ತದೆ, ಅದು ಅಡ್ವಾಂಟೇಜ್ ಅವ್ರಿಗಾಗ್ತದೆ. ಈಗ ಬಿಜೆಪಿ ವಿರುದ್ಧ ಅಥವಾ ಮೋದಿ ವಿರುದ್ಧ ಒಂದಾಗಬೇಕು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಬೇರೆ ಬೇರೆ ಸಮಸ್ಯೆ ಅದನ್ನ ಅಡ್ರೆಸ್ ಮಾಡೋಕ್ಕಾಗೋದಿಲ್ಲ. ಇವತ್ತಿಲ್ಲಿ ನಿಯರೆಸ್ಟ್ ಯಾವ್ದಿರೋ ಚುನಾವಣೆ ಕರ್ನಾಟಕ ಅಸೆಂಬ್ಲಿ, ಪಾರ್ಲಿಮೆಂಟ್ಗೆ ನಾಟ್ ಅಸೆಂಬ್ಲಿ. ಅಲ್ಲ, ಗೊತ್ತಾಯ್ತು. ನೀವು ಮಹಾಗಠಬಂಧನ್ ನಾಟ್ ಅಸೆಂಬ್ಲಿ ಅಲ್ವಾ ರಾಜ್ರವ್ರೆ? ಅಲ್ಲ, ಅವರು 3 ಪಾಯಿಂಟ್ಸ್ ಮಾಡಿದ್ದಾರೆ. ಒಂದು, ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ನಾವು ಇಲ್ಲಿ ಸರ್ಕಾರ ಇಲ್ಲಿ ಬರ್ಬೇಕಂತ ಹೇಳಿದ್ದಾರೆ. ಸೆಕೆಂಡ್, ಪಾರ್ಲಿಮೆಂಟ್ ಎಲೆಕ್ಷನ್ ಇನ್ನ 2 ವರ್ಷ ಇದೆ, ಆಮೇಲೆ ನೋಡೋಣ. ಇಷ್ಟು ರಾಷ್ಟ್ರಪತಿ ಇದೆಲ್ಲ ಕ್ಲಿಯರ್ಲಿ ಹೇಳ್ತಾ ಇದ್ದಾರೆ. ಯಾವ್ದೋ ಒಂದು ಸಂಗೀತ ಮಂಚ ಇರಬಾರ್ದು, ಯಾವ್ದೋ ಅನ್ಬಯಸ್ಡ್ ಮಂಚ ಇರಬೇಕು. ಅಂದ್ರೆ ಏನು ಅಂದ್ರೆ ಇವ್ರ ವಿರುದ್ಧ ಇದೀವಿ ಅಂತ ಕ್ಲಿಯರ್ ಹೇಳ್ತಾರೆ. ಅಂದ್ರೆ ಕನ್ಸೆನ್ಸಸ್ ರೆಡಿ ಇದ್ದಾರೆ. ನನಗೆ ಇದು ಒಂದು ಸ್ಟೆಪ್ ಆಗುತ್ತೆ ಅಂತ, ನಿಮ್ ವಿರುದ್ಧ ಒಂದಾಗಲಿಕ್ಕೆ ಒಂದು ಸ್ಟೆಪ್ ಆಗ್ಬೋದು. ಇಲ್ಲ ಆಗಲ್ಲ. ಯಾಕೆ ಅಂತ ಹೇಳ್ತೇನೆ. ಈಗ ಅವ್ರು ಬಹಳ ಚೆನ್ನಾಗಿ ಹೇಳ್ಬಿಟ್ರು. ಏನು ಅಂದ್ರೆ ಇವ್ರೇನು ಎಲ್ಲರೂ ಸೇರಿ ಒಂದು ಕ್ಯಾಂಡಿಡೇಟ್ ನಿಲ್ಲಿಸ್ತೇವೆ, ಅದಕ್ಕೆ ಜನತಾದಳ ಸಪೋರ್ಟೇ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಬೇಕಾದವ್ರನ್ನ ಒಬ್ರು ನಿಲ್ಸಿ, ಇನ್ಕ್ಲೂಡಿಂಗ್ ರೂಲಿಂಗ್ ಪಾರ್ಟಿ ಅಂತ. ಸರ್ವಸಮ್ಮತ ಅಭ್ಯರ್ಥಿ ಇರ್ಲಿ ಅಂತ. ಅರ್ಥ ಏನು ಅಂದ್ರೆ ಈ ಘಟಬಂಧನಕ್ಕೆ ಬೆಲೆ ಇಲ್ಲ ಅಂತ ಆಯ್ತು. ಇಲ್ಲೇ ಕ್ಯಾಂಡಿಡೇಟ್ ಇರಬೇಕು, ಸಂಘ ಪಂಗದಲ್ಲಿ ಇದ್ದವನು ಯಾರನ್ನ ಇರಬಾರ್ದು ಅಂತ ಕ್ಲಿಯರ್ ಹೇಳ್ತಾ ಇದ್ದಾರೆ. ಇವ್ರ ವಿರುದ್ಧ ಅಂತ ಆಯ್ತಲ್ಲ. ಟ್ರೂ ನ್ಯಾಷನಲಿಸ್ಟ್ ಇರಬೇಕು, ಡಿವಿಸಿವ್ ನ್ಯಾಷನಲಿಸ್ಟ್ ಇರಬಾರ್ದು. ಕೆಲವು ಜನರಿಗೆ ಬರೀ ನ್ಯಾಷನಲಿಸ್ಟ್ ಅಲ್ಲ, ಟ್ರೂ ನ್ಯಾಷನಲಿಸ್ಟ್ ಇರಬೇಕು. ಲಕ್ಷ್ಮಣ್, ಏನಾಗ್ತದವ್ರು ಇರಬಾರ್ದು, ಪಂಗದವ್ರು ಇರ್ಬೇಕು. ಈ ಪಂಗದವ್ರು ಏನಿದಾರಲ್ಲ, ಈ ಮಂಗಗಳು ಏನೇನ್ ಮಾಡ್ತವೆ ಅನ್ನೋದನ್ನ ಯಾಕೆಂದ್ರೆ ಇವತ್ತು ಬಿಜೆಪಿ ಮತ್ತು ರೂಲಿಂಗ್ ಸಿಸ್ಟಮ್ಗೆ ಇರುವಂತದ್ದು ಆ ಓಟಿನ ಅವಶ್ಯಕತೆ
25,000 ಅಂದ್ರೆ ಒಟ್ಟು ವೋಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಇಸ್ ಸೋ ನೆಗ್ಲಿಜಿಬಲ್. ಅಲ್ಲ, ಒಂದ್ ಎರಡು ಪಾರ್ಟಿಯವ್ರು ಸೇರಿದ್ರೆ ಇದು ಆಗ ಹೋಗುತ್ತೆ. ಇವ್ರು ಎಷ್ಟು ಮಹಾಗಠಬಂಧನ ಮಾಡ್ಕೊಂಡ್ರು ಅದಾಗಲ್ಲ. ಮುಂದಿನ ಯಾವುದೇ ಈ ಐಡಿಯಾಲಜಿಕಲ್ ವಾರ್ಗೆ ಬಹಳ ದಿವಸ ಇದೆ. ಏನಾಗುತ್ತೆ ಹೇಳ್ತೇನೆ, ನಾಳಿದು ಎಲ್ಲಾ ರಾಜ್ಯಗಳಲ್ಲೂ ಅವ್ರವ್ರ ಅಸ್ತಿತ್ವ ಅವ್ರಿಗೆ. ಬಹಳ ಸ್ಪಷ್ಟವಾಗಿ ಹಾಗಿದ್ರೆ ಸ್ಥಳೀಯವಾಗಿ ಜೆಡಿಎಸ್ ಮೊನ್ನೆ ಯಾಕೆ ಗುಂಡ್ಲಿಪೇಟೆ ನಂಜನಗೂಡು ಕ್ಯಾಂಡಿಡೇಟ್ ಹಾಕಲಿಲ್ಲ? ಅದು ಸ್ಥಳೀಯ ಇಶ್ಯೂ. ನಾನು ಅದೇ ಹೇಳೋದು, ಸ್ಥಳೀಯವಾಗಿ ಏನ್ ಲಾಭ ಆಗುತ್ತೋ ಅಷ್ಟೇ. ಮುಂದಿನ ಎಲೆಕ್ಷನ್ ನಲ್ಲಿ ಎಲ್ಲ ಬಿಟ್ಕೊಡ್ತಾರ ಕೇಳಿ. ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ನೀವು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ. ಯಾಕಂದ್ರೆ ನೀವು ಎತ್ತಿರೋದಕ್ಕೂ ಅವ್ರು ಮಾಡ್ಕೊಳ್ಳೋ ಹೊಂದಾಣಿಕೆಗೂ ವ್ಯತ್ಯಾಸ ಇರುತ್ತೆ. ಬಹಳ ವ್ಯತ್ಯಾಸ. ಇದೇ ಜೆಡಿಎಸ್ ಸ್ಟೇಟ್ ಅಲ್ಲಿ ನಮ್ ವಿರುದ್ಧ ಇದ್ರು. UPA 1 UPA 2 ನಮ್ ಸಪೋರ್ಟ್ ಅಲ್ಲಿ ಇದ್ರು. ಒಂದು ಕ್ಲಾರಿಟಿ ಇರಲಿ. ಮಾತಾಡ್ತಾ ಇರೋದು ಅಸೆಂಬ್ಲಿ ಚುನಾವಣೆ ಹಿತಾಸಕ್ತಿ, ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಪಾರ್ಲಿಮೆಂಟ್ ಚುನಾವಣೆ. ನಾನು ಮಾತಾಡ್ತಿರೋದು ರಾಷ್ಟ್ರಪತಿ ಎಲೆಕ್ಷನ್ ಮತ್ತು ಅದರ ನಂತರ ಬರುವಂತ ಪಾರ್ಲಿಮೆಂಟ್ಗೂ ಕೂಡ ಒಂದು ಅರ್ಥ ಇದೆ. ಏನಂದ್ರೆ ಈ ರಾಷ್ಟ್ರ ಮಟ್ಟದ ವಿಚಾರಗಳು ಬಂದಾಗ ಏನಾಗ್ತದೆ, ಒಗ್ಗೂಡೋದು ಈಸಿ ಆಗ್ತದೆ. ಯಾವುದೇ ಈಸಿ ಸೆಕ್ಯುಲರ್ ಪಾರ್ಟೀಸ್ ಏನು ಅಥವಾ ಬಿಜೆಪಿ ವಿರುದ್ಧ ಅಂತ ಹೇಳ್ತಾರೆ ಅವ್ರಿಗೆ. ಸ್ಥಳೀಯ ಬಂದಾಗ ಏನಾಗ್ತದೆ, ಅಲ್ಲಲ್ಲೇ ಅವ್ರಿಗೆ ಫೈಟಿಂಗ್ ಇರ್ತದೆ. ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು ದೇಶದ ಜೊತೆಗೆ ಫೈಟ್ ಮಾಡಬೇಕು, ಸಮಸ್ಯೆ ಇರ್ತದೆ. ಲೋಕಲ್ ಆಗಿ ಇದು ಬಹಳ ಸಮಸ್ಯೆ. ವೆಸ್ಟ್ ಬೆಂಗಾಲ್ ಹೋದ್ರೆ ದೊಡ್ಡ ಸಮಸ್ಯೆ ಇದೆ ಇದು. ಅದು ಕಾಂಗ್ರೆಸ್ ಇವತ್ತು ಯಾರು ಏನಾಗುತ್ತೆ ಪ್ರಸನ್ನ ಅವರೇ, ಕಾಮನ್ ಎನಿಮಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕಾಮನ್ ಎನಿಮಿ ಅನ್ನುವಂಥದ್ದು ಬಂದಿದೆ. ಕ್ರಿಯೇಟ್ ಮಾಡಿರೋದು ಬಿಜೆಪಿ ಅವರೇ. ಅಲ್ಲ ನೋಡಿ, ಉದಾಹರಣೆಗೆ ಆಮ್ ಆದ್ಮಿ ಪಾರ್ಟಿ ತೊಗೊಳ್ಳಿ. ಇವತ್ತು ಅವರು ಪಂಜಾಬ್ ಅಲ್ಲಿ ಡೆಲ್ಲಿನಲ್ಲಿ ಫೈಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಯಾರ ಜೊತೆ ಸೇರ್ಬೇಕು ಅವರು? ಕೆಲವು ವಿಚಾರಗಳಲ್ಲಿ ಅವ್ರಿಗೂ ಕ್ಲಾರಿಟಿ ಇಲ್ಲ ಇವತ್ತಿಗೂ. ಈ ಕಮ್ಯುನಲ್ ನೀವು ಏನಾಗ ಸೆಕ್ಯುಲರ್ ಕಮ್ಯುನಲ್ ಅಂತ ವಿಚಾರ ಮಾತಾಡಿದಾಗ ಇವತ್ತಿಗೂ ನಮಗೂ 4-5 ವರ್ಷ ಆದ್ರೂ ಆಮ್ ಆದ್ಮಿ ಪಾರ್ಟಿದು ಸ್ಟ್ಯಾಂಡ್ ಏನಂತ ಕೆಲವು ವಿಚಾರಗಳಲ್ಲಿ ನಮಗೂ ಅರ್ಥ ಆಗ್ತಾ ಇಲ್ಲ. ಕೆಲವು ವಿಚಾರಗಳಲ್ಲಿ ಯಾಕಂದ್ರೆ ಅವರು ಯಾವತ್ತೂ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಇಂಥ ವಿಚಾರಗಳು ಬಂದಾಗ ಅವ್ರನ್ನ ಸ್ಟ್ಯಾಂಡ್ ತಗೋಬೇಕು. ಒಂದು ಬ್ರೇಕ್ ತೊಗೊಳ್ತಾರೆ. ಯಾಕಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಒಂದೊಂದು ರಾಜ್ಯಕ್ಕೂ ಒಂದು ತನ್ನದೇ ಆದಂಥ ರಾಜಕೀಯವಾದಂಥ ರೈವಲರಿ ಇದೆ. ನೀವು ಹೇಳ್ದಂಗೆ ಒಂದು ಕರ್ನಾಟಕ ಬಂದರೆ JDS ಅಸ್ತಿತ್ವ ಪ್ರಶ್ನೆ ಇದೆ, ನೀವು ಡೆಲ್ಲಿಗೆ ಹೋದರೆ ಆಮ್ ಆದ್ಮಿ ಅಸ್ತಿತ್ವ ಪ್ರಶ್ನೆ ಇದೆ, ನೀವು ಗುಜರಾತ್ಗೆ ಹೋದರೆ ಅಲ್ಲಿ ಕಾಂಗ್ರೆಸ್ಸು ಮತ್ತು BJPನೇ ಅಸ್ತಿತ್ವ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಶ್ನೆ ಇರೋದ್ರಿಂದ ಯಾರಿಗೆ ಶಕ್ತಿ ಕಮ್ಮಿ ಇರುತ್ತೋ ಅವರು ತಕ್ಷಣ ಒಂದು ಅಲಯನ್ಸ್ಗೆ ರೆಡಿ ಇರ್ತಾರೆ. ಪವರ್ ಅನ್ನುವಂಥದ್ದು ನಮಗೂ ಕೂಡ ಅಲ್ಲಿ ಫೈಟ್ ಮಾಡ್ಬೋದು ಅನ್ನೋಂಥ ಕಡೆಗಳಲ್ಲಿ ಸಮಸ್ಯೆಗಳಾಗ್ತವೆ. ಆದರೆ ಇಲ್ಲಿರ್ತಕ್ಕಂಥ ಒಂದು ಮುಂದಿನ ಚಾಲೆಂಜ್ ಏನಂದರೆ, ಅಸೆಂಬ್ಲಿಗಿಂತಲೂ ಕೂಡ ಪಾರ್ಲಿಮೆಂಟ್. ಸೊ 2019 ಮಹಾಗಠಬಂಧನ್ಗೆ ಬೇಕಾದ ಸಿದ್ಧತೆಗಳಾಗ್ತದೆ. ವಾಮನಜ್ ಹೇಳಿದ ತಕ್ಷಣ ಎಲ್ಲರೂ ಬಂದ್ಬಿಡ್ತಾರೆ ಅಂತಲ್ಲ, ಅಥವಾ BJP ಜೊತೆಗಿರೋರು ವಾಪಸ್ ಬರ್ಬೋದು, ಈ ಸೆಕ್ಯುಲರ್ ಫೋರ್ಸಲ್ಲಿರೋರು ನಿಮ್ಮ ಜೊತೆಗೂ ಶಿಫ್ಟ್ ಆಗ್ಬೋದು. ಈ TDP ಎಲ್ಲ ಕಡೆ ಇದ್ದರು, DMK ಎಲ್ಲ 2 ಫ್ರಂಟಲ್ಲಿದ್ದರು, AIDMK 2 ಫ್ರಂಟಲ್ಲಿದ್ದು. ಸೊ ಚುನಾವಣೆ ಹತ್ರ ಬಂದಾಗ ಈ ಮಹಾಗಠಬಂಧನ್ಗೆ ಯಾರ್ಯಾರು ಬರ್ತಾರೋ ಯಾರು ಹೋಗ್ತಾರೋ. ಡಾಕ್ಟರ್ ವಾಮನಾಚಾರ್ಯ ಒಂದು ಪದವನ್ನು ಬಳಸ್ರಿ, ಮುಸ್ಲಿಮರು ಸೆಕ್ಯುಲರ್ ಅಂತ. ನಾನು ಅದು ಒಪ್ಪಲ್ಲ, ದಯಮಾಡಿ ಅದನ್ನ ಸರಿಯಾದ ಬಳಕೆ ಅಲ್ಲ. ಧರ್ಮದ ಬೇಸ್ ಮೇಲೆ ಯಾರು ಧರ್ಮ ಅವರು ಇದು ತುಂಬಾ ತಪ್ಪಾಗುತ್ತೆ. ವ್ಯಕ್ತಪಡಿಸಬೇಕು ಅವರಿಗೆ ಇಂಥ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟೆ ಪೊಲರೈಸೇಷನ್ ಮಾಡಿ ಪೊಲಿಟಿಕ್ಸ್ ಮಂಚ ಅಷ್ಟೇ. ನಮ್ದೊಂದು ಸಂವಿಧಾನ ಇದೆ. ಆ ಸಂವಿಧಾನದ ಪ್ರಕಾರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಸೆಕ್ಯುಲರ್ ಆಗಿರ್ಬೇಕು ಅನ್ನೋದೇ ಸಂವಿಧಾನದ ಆಶಯ. ಅದು ಜಾತಿ ಧರ್ಮ ಅಂತಲ್ಲ, ಅದು ಮುಸ್ಲಿಮರು ಹಿಂದೂ ಕ್ರಿಶ್ಚಿಯನ್ ಅಂತಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಮೇನ್ ಸೋರ್ಸೇ ಅದು, ಸ್ಪಿರಿಟ್ ಇರುತ್ತೆ. ಇದೆ, ಯಾಕಂದ್ರೆ ನಮ್ದು ಸೆಕ್ಯುಲರ್ ಕಂಟ್ರಿ. ಹೌದು ಪ್ರಸನ್ನ, ಹೌದು ಪ್ರಸನ್ನ. ನಾನು ಮೊದಲೇ ಹೇಳ್ತೇನೆ, ನಿಮಗೆ ಬೇಕಾಗಿಲ್ಲ, ನೀವು ಅದಕ್ಕೆ ಅಪೋಸ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಹೋಗಿ ಓದ್ಕೊಂಡ್ ಬನ್ನಿ. ಸೆಕ್ಯುಲರ್ ಇದೆ, ಹೋಗಿ ಓದ್ಕೊಂಡ್ ಬನ್ನಿ. ಅಲ್ಲ ಒಂದ್ ನಿಮಿಷ, ಐ ಆಮ್ ವೆರಿ ಸಾರಿ. ನೀವು ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಅಪರಾಧ, ಅದು ಬಾಯಿ ಮಾತಿನ ತಪ್ಪಾಗಿ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಇನ್ನೊಮ್ಮೆ
ಯಾವುದೇ ಸಮಾಜದಲ್ಲಿ ನಿಮ್ಮಿಂದ ಡಿವಿಷನ್ ತಗೊಂಡ್ಬರಕ್ಕೆ ಇದೇ ತರ ವಾಮನಾಚಾರ್ಯರೇ ಯಾಕಂದ್ರೆ ಅವರಿಗೆ ಹಾಗಾದ್ರೆ ವಾಮನಾಚಾರ್ಯವರೇ ನೀವು ಸೆಕ್ಯುಲರಾ? ಹಿಂದೂಗಳೆಲ್ಲ ಸೆಕ್ಯುಲರಾ? ಮತ್ತೆ ಹೆಂಗೆ ಅಂತ ಸೆಕ್ಯುಲರ ಅಂತ ಕ್ವಶನ್ ಮಾಡ್ತಿರಲ್ಲ. ಧರ್ಮ ಅಲ್ಲ ಸೊ ಈ ದೇಶಕ್ಕೆ ಯಾರ್ಯಾರು ಗೊತ್ತಾ? ವಾಪಸ್ ತಗೋಬೇಕು. ನಿಮ್ಮ ಬೇರೆ ವಿಚಾರಗಳನ್ನ ಪ್ರಶ್ನೆ ಮಾಡ್ತಾ ನೀವು ಈ ದೇಶದ ನಾಗರಿಕರನ್ನ ಈ ದೇಶದ ನಾಗರಿಕರನ್ನ ಸಂಘಟನೆಗಳು ಪ್ರಶ್ನೆ ಮಾಡೋದಿದೆ. ಯಾವುದೇ ಜಾತಿ ಹೆಸರು ಹಾಗಾದ್ರೆ ಮತೀಯ ಹೆಸರಿನಲ್ಲಿ ಬಜರಂಗ ದಳ ನಿಜವಾದ ಶಕ್ತಿ ಅವರು ಈ ದೇಶದ ನಾಗರಿಕರಾಗಕ್ಕಾಗಲ್ಲ. ನೀವು ಹೇಳಿದ್ರೆ ಕೋಮುವಾದಿಗಳಾಗ್ತಾರೆ, ಕೋಮುವಾದಿ ಆಗುತ್ತೆ, RSS ಕೋಮುವಾದಿ ಆಗುತ್ತೆ, IML ಕೋಮುವಾದಿ ಆಗುತ್ತೆ. ಸೆಕ್ಯುಲರ್ ಅಲ್ಲ, ನಾಗರಿಕರಲ್ಲ ಅಂತ ಹೇಳಿಲ್ಲ. ಸೆಕ್ಯುಲರ್ ಅನ್ನೋ ಶಬ್ದ ಅರ್ಥನೇ ಮಾಡ್ಕೊಂಡಿಲ್ಲ. ಸೆಕ್ಯುಲರ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿಲ್ಲ ನೀವು. ಹಿಂದೂ ಧರ್ಮ ನೋಡಿ, ನೀವು ಹಿಂದೂ ಧರ್ಮದ ಕನ್ನಡಕ ಹಾಕೊಂಡು ದೇಶವನ್ನು ನೋಡ್ತಾ ಇದ್ರಿ. ಈ ದೇಶವನ್ನ ಸೆಕ್ಯುಲರ್ ಕಂಟ್ರಿಯಾಗಿ ನೋಡ್ತಾ ಇಲ್ಲ. ನಿಮಗೆ ನಿಮ್ಮ ಬಣ್ಣದ ಶರ್ಟ್ ಹಾಕೊಂಡ್ರು ಮಾತ್ರ ದೇಶಭಕ್ತರು, ನಿಮ್ಮ ಬಣ್ಣದ ಕನ್ನಡಕ ಹಾಕೊಂಡ್ರು ಮಾತ್ರ ದೇಶಭಕ್ತರು. ಹಾಕೊಂಡಿದ್ದೇನೆ, ನಾನ್ ಚಶ್ಮಾ ಹಾಕೊಂಡಿಲ್ಲ. ಯಾವ್ದು ಕರಿಟೋಪಿನ ಹಾಕತಾರೆ, RSS ನಲ್ಲಿ ಕರಿಟೋಪಿನ ಹಾಕತಾರೆ ಸರ್. ನಾನು ಅದನ್ನೆಲ್ಲ ಬಿಟ್ಟು ಕರಿ ಶರ್ಟು ಚಶ್ಮಾ ಬಿಟ್ಟು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ನೋಡುವಂತ ಇಷ್ಟು ದ್ವೇಷದಿಂದ ಮಾತಾಡಬಾರ್ದು. ಮುಸ್ಲಿಮರು ಸೆಕ್ಯುಲರ್ ಅಂದ್ಬಿಟ್ರೆ ಅಂದ್ರೆ ಆಗ ಹಿಂದೂ ಪ್ರೆಸಿಡೆಂಟ್ ಈಗ ಜಾತಿ ಸಂಘಟನೆಗಳು ಅಂದ್ರು. ಜಾತಿ ಸಂಘಟನೆ ವಿಚಾರ ಬಂದಾಗ ನಿಮಿಷ ಆ ವಿಚಾರ ಬಂದ್ರೆ ಡಿಫರೆಂಟ್. ಜಾತಿ ಸಂಘಟನೆಗಳು ಜಾತಿ ಆಧಾರಿತ ಪಕ್ಷಗಳು ವಿಚಾರ ಮಾತಾಡಿದ್ದಾರೆ. ಅವ್ರ ಹೆಸರಲ್ಲಿ ರಾಜಕಾರಣ ತಪ್ಪು. ನಾವೊಂದು ಧರ್ಮನ ಒಬ್ಬ ಮುಸ್ಲಿಂ ಅಂತ ಹೇಳಿದ್ರೆ ಅದು ಬರೀ ಭಾರತಕ್ಕಾಗೋದಿಲ್ಲ ಅಥವಾ ಪಾಕಿಸ್ತಾನಕ್ಕಾಗೋದಿಲ್ಲ. ಮುಸ್ಲಿಂ ಅನ್ನೋದು ಎಲ್ಲಾ ಕಡೆ ಇರ್ತದೆ. ಬಟ್ ನಮ್ಮ ದೇಶಕ್ಕೆ ವಿಚಾರಕ್ಕೆ ಬಂದಾಗ ಮುಸ್ಲಿಂ ಅಂದ್ರೆ ಎಲ್ಲರೂ ಸೆಕ್ಯುಲರ್ ಸರ್, ಭಾರತೀಯರು ಸರ್, ಎಲ್ಲ ಭಾರತೀಯರು, ಎಲ್ಲರೂ ಭಾರತೀಯರು. ಧರ್ಮ ಇರ್ಬೋದು, ಧರ್ಮ ಯಾವುದೇ ಪಾಲನೆ ಇರ್ಬೋದು, ಸೆಕ್ಯುಲರ್ ಅಲ್ಲ ಅಂತ ಈ ದೇಶದಲ್ಲಿರೋ ಎಲ್ಲರೂ ಕೂಡ ಸೆಕ್ಯುಲರೇ. ಈಗ ನಾವು ಹಿಂದೂಗಳು ಮಾತ್ರ ಸೆಕ್ಯುಲರ್, ಇನ್ನೊಬ್ರು ಸೆಕ್ಯುಲರ್ ಧರ್ಮ ಫಾಲೋ ಮಾಡೋದು ಬೇರೆ, ವೈಯಕ್ತಿಕ ಅದು ಮಾಡಲೇಬೇಕು. ಸಂವಿಧಾನದ ಆಶಯ ಇರ್ತಕ್ಕಂಥದ್ದೇನು, ನಾವು ಸೆಕ್ಯುಲರ್ ಸ್ಟೇಟ್ ಕಟ್ಟಬೇಕು ಅಂತಲೇ ಇರ್ತಕ್ಕಂಥದ್ದು, ಸೆಕ್ಯುಲರ್ ಆಗಿರ್ಬೇಕು ಅಂತಲೇ ಇರ್ತಕ್ಕಂಥದ್ದು. ಆಗಿಲ್ಲ ಅಂದ್ರೆ ಆಗ್ಬೇಕು, ಸೆಕ್ಯುಲರ್ ಆಗ್ಬೇಕು. ವಾಮನಾಚಾರ್ಯ ನಿಮ್ ಒಳಗಡೆ ಏನಾಗಿದೆ, ಮೈಂಡ್ ಸೆಟ್ ಇದೆ. ಇವಾರ ಆಂಟಿ ಮುಸ್ಲಿಂ ಅನ್ನೋ ತರ ಮೈಂಡ್ ಗೊತ್ತಿಲ್ಲ. ಆಂಟಿ ನ್ಯಾಷನಲ್ ಅವರು, ಆಂಟಿ ಮುಸ್ಲಿಂ ಅಲ್ಲ, ಆಂಟಿ ನ್ಯಾಷನಲ್. ಈ ದೇಶನು ಒಡೆಯಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಆಂಟಿ ನ್ಯಾಷನಲ್. ಐ ಆಮ್ ವೆರಿ ಸಾರಿ. ನೀವು ಸಾರಿಯಾಗಿರ್ರಿ. ನೋ ಹೇಳೋದನ್ನ ಹೇಳ್ತೇನೆ. ನಾನು ಒಪ್ಪಲ್ಲ. ಜಾತಿಯ ಸಂಘಟನೆಗಳು, ಧರ್ಮದ ಸಂಘಟನೆಗಳು ಆಗಿದ್ರೆ ಬಿಜೆಪಿ ಅವರು ಸಹ ಅಲ್ಲ, ಬಿಜೆಪಿ ಇರ್ಲಿ RSS ಇರ್ಲಿ, ಅವರು ಸಹ ನಾವು ಸೆಕ್ಯುಲರ್ ಅಲ್ಲ ಅಂತ ಹೇಳಕ್ ಆಗಲ್ಲ. ಅವ್ರು ಹೇಳ್ತಾ ಇದಾರೆ ನಾವು ಸೆಕ್ಯುಲರ್, ನಾವೇ ಸೆಕ್ಯುಲರ್ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಯಾವ ಸಂಘಟನೆಗಳಲ್ಲಿ ಯಾವುದೇ ಪಾರ್ಟಿ ಆಗ್ಲಿ ಪ್ರತಿಯೊಬ್ಬನು ಇವತ್ತು ನಾನು ಸೆಕ್ಯುಲರ್ ಅಲ್ಲ ಅಂತ ಹೇಳೋ ಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ನೀವು ಹೇಳಿದ್ರೆ ನೀವೇನಾರು ಹೇಳಿದ್ರು ಸೆಕ್ಯುಲರ್ ವಿಚಾರಕ್ಕೆ ಬಂದಾಗ ನಾನು ಸೆಕ್ಯುಲರ್ ಅಂತೆಲ್ಲ ಪ್ರತಿಯೊಬ್ಬನು ಹೇಳ್ಬೇಕು. ನಾನು ಸೆಕ್ಯುಲರ್ ಅಲ್ಲ ಅಂತ ಹೇಳೋ ಸ್ಥಿತಿಲಿ ಇಲ್ಲ, ಹೇಳಕ್ ಆಗೋದು ಇಲ್ಲ. ಅಂದ್ರೆ ನೀವು ಸಂವಿಧಾನದ ಆಶಯಕ್ಕೆ ವಿರುದ್ಧ ಹೋಗಕ್ಕಾಗತ್ತಾ? ಯಾರೊಬ್ರು ಚುನಾವಣೆ ನಿಲ್ಲೋನು ಇವತ್ತು ನಾನು ಸಂವಿಧಾನ ಎತ್ತಿಡ್ತೀನಿ ಅಂತ ಪ್ರಮಾಣ ವಚನ ತಗೊಂತಾನೆ. ನಾನು ಯಾವುದೇ ಜಾತಿನ ಮತ್ತೊಂದ ನನ್ನ ಎಲ್ಲರೂ ಮೀರಿ ನಿಲ್ತೀನಿ ಅಂತ ಹೇಳ್ತಾನೆ. ಅದು ಯಾವುದೇ ಪಾರ್ಟಿ ಆಗಿರ್ಲಿ. ಪ್ರಸನ್ನ ಒಂದಿದೆ,
ಮೊಟ್ಟ ಮೊದಲು ನಮ್ಮ ಸಂವಿಧಾನವನ್ನು ಬರೆದಾಗ ಅಂಬೇಡ್ಕರ್ ಅವರು No, no, no. ಸೆಕ್ಯುಲರ್ ಅನ್ನೋ ನೀವು ಶಬ್ದ ಏನೇ ಎಲ್ಲೂ ಸಮರ್ಥನೆ ಉಪಯೋಗಿಸಿಲ್ಲ. ಕೊಟ್ಟರೂ ನೀವು ಸೆಕ್ಯುಲರ್ ಬಳಸಿರೋದು ಅನ್ನೋ ಶಬ್ದ ಸಂವಿಧಾನ ವಿರೋಧಿ. ಉಪಯೋಗಿಸಿಲ್ಲ. ಸರ್ ಈಗ ಅಂಬೇಡ್ಕರ್ ಕಾಲದಲ್ಲಿ ಬಂತು, ಆಮೇಲೆ ಇನ್ಕ್ಲೂಡ್ ಆಯ್ತು. ಇವತ್ತು ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ಪದ ಇದೆ. ಧರ್ಮ ನಿರಪೇಕ್ಷತೆ ಅಂದ್ರೆ ಯಾವುದೇ ಧರ್ಮಕ್ಕೂ ಇದು ಇಲ್ಲ, ಎಲ್ಲರೂ ಈಕ್ವಲ್. ಎಲ್ಲ ಈಕ್ವಲ್ ಹೇಳ್ತಾರಲ್ಲ, ಅಲ್ಲ ಇವತ್ತು ಆ ಪದ ಸವಕಲು ನಾಣ್ಯ ಅಂತ ಅವ್ರಿಗೆ ಏನಾರು ಅನ್ಸಿದ್ರೆ ಮೆಜಾರಿಟಿ ಇದೆ, ಕಿತ್ತಾಕಿ ಚರ್ಚೆ ಮಾಡಿ ಅದನ್ನ. ಕಿತ್ತಾಕೋಣ. ನೀವು ಅದಕ್ಕೆ ರೆಡಿ ಇದ್ದೀರಾ, ಅದಕ್ಕೆ ನೀವು ಮಾತಾಡ್ತಾ ಇರೋದು. ಬಿಜೆಪಿಯನ್ನು ಬರಬಾರ್ದು ಅಂತ ಪ್ರಯತ್ನ ವಾಮನಾಚಾರ್ಯ ನೋಡಿ, ನೀವೀಗ ಮಾತಾಡ್ತಾ ಇರೋದ್ರಿಂದಲೇ ಈ ಎಲ್ಲ ಶಕ್ತಿಗಳು ಒಂದಾಗ್ತಾ ಇದೆ. ನೀವು ಈ ತರ ಮಾತಾಡ್ತಾರೆ, ನೀವು ಅಂದ್ರೆ ನಿಮ್ಗೆ ಉದ್ದೇಶ ಇರೋದೇನಂದ್ರೆ ಜಾತಿಯ ಶಕ್ತಿಗಳು ಆಗಲ್ಲ. ಇದು ನಾನು ಜಾತಿಯ ಯಾರು ಉತ್ತರ ಪ್ರದೇಶದಲ್ಲಿ ದಂಗೆಗಳು ಮಾಡ್ತಾ ಇದ್ದಾರೆ, ಯಾರು ಜನರನ್ನು ಕೊಲ್ತಾ ಇದ್ದಾರೆ. ವಾಮನಾಚಾರ್ಯ ಸರ್, ನಾನು ನಾಸಿರ್ ಅವರೇ, ವಾಮನಾಚಾರ್ಯ ಅವರೇ, ನೀವು ಜಾತಿ ಮತ್ತೊಂದು ಧರ್ಮ ಮಾಡಲ್ಲ ಅನ್ನೋದಾದ್ರೆ ನಾಳೆಯಿಂದ ನಿಮ್ಮ ಎಲ್ಲ ಜಾತಿಯ ಘಟಕಗಳನ್ನು ಕ್ಲೋಸ್ ಮಾಡಿ. ಹೌದು, ನಿಮ್ಮ ಐಂದಾನ ಕ್ಲೋಸ್ ಮಾಡಿ, ಹಿಂದುಳಿದ ಮೋರ್ಚಾ ಕ್ಲೋಸ್ ಮಾಡಿ ಮಾಡ್ಬೇಕು ಅನ್ನೋರೇ ಇದೇವ್ ನಾವು. ಮತ್ತೆ ಮಾಡಿ ಅದು ಮಾಡಿದ್ಮೇಲೆ ನೀವು ಬೇರೆಯವರು ಸೆಕ್ಯುಲರ್ ಅಲ್ವಾ ಹೌದು ಅಂತ ಹೇಳಿ ವಾಮನಾಚಾರ್ಯ ನೀವು ಬಳಸಿರ್ತಕ್ಕಂಥ ಮುಸ್ಲಿಮರು ಸೆಕ್ಯುಲರ್ ಅಲ್ಲ ಅಂತ ಬಳಸಿದೆಯಲ್ಲ, ಇದು ನೇರವಾಗಿ ಸಂವಿಧಾನ ವಿರೋಧಿ, ದೇಶ ವಿರೋಧಿ ಹೇಳಿಕೆ ನಿಮ್ದು. ಇಲ್ಲ, ನೀವು ಕ್ಷಮೆ ಕೇಳಬೇಕು, ವಿಷಾದ ಕೇಸ್ ಹಾಕಿ. ನಾನು ಹೇಳೋದು ಅಂದ್ರೆ ನೀವು ಬಾಬರಿ ಮಸೀದಿ ಹೊಡೆಯಕ್ಕೆ ಹೊರಡಿ ಕೇಸ್ ಹಾಕ್ಸೋಕೆ ಹೊರಡಿ, ಬಾಬರಿ ಮಸೀದಿ ಹೊಡೆಯಕ್ಕೆ ಹೊರಡಿ ಕೇಸ್ ಎಲ್ಲಾ ಜಾತಿಯ ಸಂಘಟನೆಗಳು ಮುಸ್ಲಿಮ್ಸ್ ಅಂತ ಹೇಳಿರೋದು, ಮುಸ್ಲಿಂ ಸಂಘಟನೆ ಹೇಳಿಲ್ಲ, ಅವಾಗ ಮುಸ್ಲಿಂ ಸಂಘಟನೆ ಹೇಳಿಲ್ಲ. ನಾವು ಮುಸ್ಲಿಂ ಅಂತ ಹೇಳಿ ಮುಸ್ಲಿಂ ಅಂತ ಹೇಳಿರೋದು, ಮುಸ್ಲಿಂ ಸಂಘಟನೆ ಹೇಳಿಲ್ಲ. ವಾಮನಾಚಾರ್ಯ ಅವರೇ, ಎಲ್ಲರೂ ಸಾಧ್ಯ ಇಲ್ಲ ನೋಡಿ ವಾಮನಾಚಾರ್ಯ ಅವರೇ, ನೀವು ಅನೇಕ ತಿಂಗಳಿಂದ ಈ ಚಾನಲ್ ಬರ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ನೀವು ಅನೇಕ ವಿಚಾರಗಳನ್ನು ಯಾವತ್ತೂ ಆಕ್ಷೇಪ ಸ್ವಾತಂತ್ರ್ಯ ಇದೆ, ಈ ವಿಚಾರ ಸ್ವಾತಂತ್ರ್ಯ ಇದೆ, ಕೊಟ್ಟಿದ್ದಲ್ಲ ನೀವು ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ನಿಮ್ಮ ಸ್ವಾತಂತ್ರ್ಯ ಕೊಟ್ಟಿರೋದನ್ನ ಇಷ್ಟು ಸ್ವೇಚ್ಛಾಚಾರವಾಗಿ, ಇಷ್ಟು ಸಂವಿಧಾನ ಬಾಹಿರವಾಗಿ, ಸಂವಿಧಾನ ವಿರುದ್ಧವಾಗಿ ಒಂದು ಧರ್ಮವನ್ನ ತಾವು ತಮ್ಮ ರಾಜಕಾರಣಕ್ಕೆ ಬಳಸಿಕೊಳ್ಳುವಂತದ್ದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಒಂದೇ ನಿಮಿಷ, ನೀವು ವಿಷಾದ ಇಲ್ಲ, ನೀವು ಎಷ್ಟು ವಿಷಾದ ವ್ಯಕ್ತಪಡಿಸಿ ಅಂತ ಹೇಳ್ತಿರಲ್ಲ ಅಷ್ಟು ಸಲ ಹೇಳ್ತೇನೆ. ಜಾತಿಯ ಸಂಘಟನೆಗಳು ಕಮ್ಯುನಲ್, ಎಸ್ ಐ ಆಮ್ ಆಂಟಿ ಮುಸ್ಲಿಂ, ಯು ಆರ್ ಆಂಟಿ ನ್ಯಾಷನಲ್, ಯು ಆರ್ ಆಂಟಿ ಕಮ್ಯುನಲ್ ಹಾರ್ಮನಿ, ಯು ಆರ್ ಆಂಟಿ ದಲಿತ್, ಯು ಆರ್ ಆಂಟಿ ಮುಸ್ಲಿಂ, ಆಂಟಿ ಕ್ರಿಶ್ಚಿಯನ್, ಆಂಟಿ ಹಿಂದೂ ಆಲ್ಸೋ, ಬಿಕಾಸ್ ಸೊ ಒಬ್ಬ ಹಿಂದೂ ಈ ತರ ಥಿಂಕ್ ಮಾಡಕ್ಕಾಗಲ್ಲ. ಒಬ್ಬ ಹಿಂದೂ ಆಗಿ ಯಾರು ಈ ತರ ಥಿಂಕ್ ಮಾಡಲ್ಲ. ನೀವು ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರೋದು ಕೋಮುವಾದ ವಿಷಯ. ಈಗ ಪ್ರಸನ್ನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದ್ರು. ಯಾರ ಕಾಲದಲ್ಲಿ? ಒಂದ್ ನಿಮಿಷ, ಅದನ್ನ ಹೇಳ್ತೀನಿ. ನಮ್ ಕಾಲದಲ್ಲಿ ಒಂದ್ ನಿಮಿಷ, ಅವ್ರು ಯಾರು? ಮುಸಲ್ಮಾನರು. ಧರ್ಮ ನಾನು ಹೇಳ್ತಾ ಇರೋದು. ಅವ್ರು ಸೆಕ್ಯುಲರ್ ಆಗಿರ್ಲಿಲ್ಲ ಅವಾಗ, ಆದ್ರೆ ಮಾಡಿದ್ಮೇಲೆ ಸೆಕ್ಯುಲರ್ ಆದ್ರು. ಆದ್ರೆ ಅವರು ಇವ್ರ ಅಧ್ಯಕ್ಷ ಸ್ಥಾನಕ್ಕೆ ತಂದ್ಮೇಲೆ ಸೆಕ್ಯುಲರ್ ಆದ, ಅಲ್ಲಿವರೆಗೆ ಇರ್ಲಿಲ್ಲ ಅವರು. ಸೆಕ್ಯುಲರ್ ಹೌದಲ್ಲ, ಅಲ್ಲ ಅವರು ಸೆಕ್ಯುಲರ್ ಹೌದಲ್ಲ, ಹೇಳ್ಬೇಕಾಗ್ತದೆ. ಮೋದಿ ಸರ್ಕಾರ ಬಂದಿದೆ, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಇವಾಗ ಬರೀ ಮೋದಿ 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 ಅಂತ ಯಾಕಾಗಿದೆ ಅಂದ್ರೆ ಇದೇ ರೀತಿ ಒಂದು ಮನೋಭಾವ ಎಲ್ಲರ ವಾಮನಾಚಾರ್ಯ ನೋಡಿ, ತುಂಬಾ ಲಿಬರಲ್ ಡೆಮಾಕ್ರಾಟ್. ನಾನು ಅದಕ್ಕೆ ಅವ್ರು ಯಾವತ್ತೂ ಕಮೆಂಟ್ ಮಾಡಿಲ್ಲ. ಇವತ್ತು ಯಾಕೆ ಅವರು ಬಹುಶಃ ಅವರ ಮನಸ್ಥಿತಿ ಎಲ್ಲೋ ಸ್ವಲ್ಪ ನನಗೆ ನಾನು ಅದಕ್ಕೆ ಹೇಳಿದೆ, ಬಾಯಿ ತಪ್ಪಾಗಿ ಹೇಳಿದ್ರೆ ಅಲ್ಲ, ಎರಡು ಕ್ಷೇತ್ರದಲ್ಲಿ ಸೋತಿದ್ದಾರೆ. ಟಿವಿ ಮೇಲೆ 70 ವರ್ಷದಿಂದ ಅದೇ ಮಾಡಿ ಯಾವತ್ತು ಲಿಬರಲ್ ಡೆಮಾಕ್ರಾಟ್ ಚರ್ಚೆನೆ ಒಪ್ತೀನಿ. ಆಮೇಲೆ ಎಲ್ಲಿ ತಪ್ಪು ಅಂದಿದೆ ತಪ್ಪನ್ನು ಒಪ್ಕೊಂತಾರೆ, ಸರಿ ಅನ್ನೋದನ್ನ ಸಮರ್ಥನೆ ಮಾಡ್ಕೊಂತಾರೆ, ಅದಕ್ಕೊಂದಿರ್ತದೆ. ಆದ್ರೆ ಯಾವತ್ತು ಅವರು ಈ ಫೈರ್ ಕಮ್ಯುನಲ್ ಲೀಡರ್ ತರ ಅಲ್ಲ, ಅವರು ತುಂಬಾ ಲಿಬರಲ್ ಆಗಿದ್ದಾರೆ. ಇವತ್ತೇನಾಗಿದೆ ಅಂದ್ರೆ ಯಂಗ್ ಏಜ್ ತರ ಶ್ರೀರಾಮ್ ಸೇನೆ ಕಾರ್ಯಕರ್ತ ತರ ಪ್ರಮೋದ್ ಮತಾಲಿಕ್ ಮಾತಾಡೋದಿಲ್ಲ ಯಾಕಾಗಿದೆ ಅಂತ ಗೊತ್ತಾಗ್ತಿಲ್ಲ. ಈಗ VHP ನಾಳೆಯಿಂದ ಕ್ಲೋಸ್ ಮಾಡ್ಬೇಕಾಗತ್ತೆ. ನೀವು ಹಿಂದೂ ಧರ್ಮ ಪರ ಮಾತಾಡತ್ತಾರಲ್ಲ, ಅವರು ಹಿಂದೂ ಧರ್ಮ ಮಾತಾಗಿದೆ, ಅವ್ರು ಯಾಕೆ ಸೆಕ್ಯುಲರ್ ಆಗಿರೋ ಹಿಂದೂ ಧರ್ಮಕ್ಕೆ VHP ಹಾಕ್ಬೇಕು, RSS ಹಾಕ್ಬೇಕು, ಬಜರಂಗ ದಳ ಹಾಕ್ಬೇಕು, ಶ್ರೀರಾಮ್ ಸೇನೆ ಹಾಕ್ಬೇಕು,
ವಿಶ್ವ ಹಿಂದೂ ಪರಿಷತ್ ಹಾಕ್ಬೇಕು, ಹಿಂದೂ ಮುಚ್ಚಿಬಿಡಿ ವಾಹಿನಿ. ನಾಳೆ. ಹಿಂದೂ ನಿಮ್ಮ ಹಿಂದುಳಿದ ವಾಹಿನಿ. ವರ್ಗಗಳು ಮುಚ್ಚಿ, ಹಿಂದೂ ಎಲ್ಲ ಯುವ ಜಾತಿ ವಾಹಿನಿ. ಸಮಾವೇಶ ಮಾಡಬೇಡಿ, ಯಾವುದೇ ಜಾತಿಯ ಮುಖ ಇಟ್ಕೊಂಡು ಅಧ್ಯಕ್ಷರನ್ನ ಮಾಡಬೇಡಿ. ಜಾತಿ ಹಿಂದುಳಿದ ದಲಿತರು ಅಂತ ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ನಾಳೆ ಹೇಳಿ ಅದು ಕ್ಲೋಸ್ ಮಾಡಿ ಅಂತೇಳಿ. ನಾವು ದೇಶಭಕ್ತರು, ರಾಷ್ಟ್ರೀಯತೆ, ನಮ್ಮ ಹಿಂದುತ್ವ ಇದನ್ನ ಮಾತ್ರ ಹೇಳಿ. ವಾಮನಾಚಾರ್ಯ, ನನಗೆ ನಿಮ್ಮ ಬಗ್ಗೆ ಇಲ್ಲಿವರೆಗೂ ಇದ್ದ ಗೌರವ ಏನಿದೆ, ಈ ಶಬ್ದ ಬಳಸಿ ಇಲ್ಲ ಹೋಗಿಲ್ಲ. ಆದ್ರೆ ನೀವು ಇದನ್ನ ಒಂದು ವಿಷಾದ ವ್ಯಕ್ತಪಡಿಸಲೇಬೇಕು. ಇಲ್ಲ, ಸಾಧ್ಯನೇ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲ, ಏನ್ ಹೇಳಿದ್ರಿ? ಜಾತಿಯ ಡಬಲ್ ಸ್ಪೀಕ್ ಸ್ವಲ್ಪ ಆಗ್ಬಿಡೋದು, ವಿಷಯ ಮುಗಿತಾ. ನೀವು ಡಿವೈಡ್ ಚರ್ಚೆ ಮಾಡ್ಕೊಂಡು ಅದೇ ಚರ್ಚೆ ಮಾಡಿ ಅದನ್ನ ವಾಮನಾಚಾರ್ಯ, ನಾನು ನಿಮ್ಗೆ ಅವತ್ತು, ನಾನು ಈಗಲ್ಲ, ಕಳೆದ 10 ವರ್ಷದಲ್ಲಿ ಯಾವತ್ತೂ ಕೂಡ ನಿಮ್ ಜೊತೆ ಈ ತರ ನಾನು ವಾದಕ್ಕೆ ಇಳಿದಿಲ್ಲ. ನೀವು ಯಾವುದೇ ವಿಚಾರ ವ್ಯಕ್ತಪಡಿಸೋ ನಾನು ಸ್ವಾಗತಿಸಿದ್ದೀನಿ. ಆದ್ರೆ ಇವತ್ತು ಬಳಸಿರೋದಿದೆಯಲ್ಲ, ನಾನು ಹಿಂದೂಗಳಿಗೆ ಹೇಳಿದ್ರು ಕೂಡ ನಾನು ಇಷ್ಟೇ ಆಕ್ಷೇಪ ವ್ಯಕ್ತಪಡಿಸ್ತೀನಿ, ಕ್ರಿಶ್ಚಿಯನ್ಗೆ ಹೇಳಿದ್ರು ಕೂಡ ನಾನು ಇಷ್ಟೇ ಆಕ್ಷೇಪ ವ್ಯಕ್ತಪಡಿಸ್ತೀನಿ. ಯಾರಿಗೂ ಕೂಡ ಹೇಳಿದ್ರು ವ್ಯಕ್ತಿಗತವಾಗಿ ಹೇಳ್ಬೋದು, ನೀವು ಅವ್ನು ಸರಿ ಇಲ್ಲ, ಅವ್ನು ಕಮ್ಯುನಲ್ ಆಗಿದ್ದಾನೆ, ಸಂಘಟನೆಗೆ ಹೇಳಿ. ಆದ್ರೆ ನೀವು ಮುಸ್ಲಿಂ ವಿರುದ್ಧ ಬಳಸಿದಿರಂತ, ಮುಸ್ಲಿಂ ವಿರುದ್ಧ ಅಂದ್ರೆ ಅದ್ ತಕ್ಷಣ ಯಾರೋ ಅದೇ ದೇಶದ ವಿರುದ್ಧ, ಅದು ಅಲ್ಲ. ಮುಸ್ಲಿಂ ವಿರುದ್ಧ ಅಂದ್ರೆ ಸಂವಿಧಾನದ ವಿರುದ್ಧ, ಮುಸ್ಲಿಂ ವಿರುದ್ಧ ಅಂದ್ರೆ ಈ ಕಾನೂನಿನ ವಿರುದ್ಧ ಅಲ್ವಾ? ಹೇಳಕ್ಕಾಗಲ್ಲ. ಯಾರೊಬ್ಬ ಡಕಾಯ್ತ ಆದ್ರೆ ಎಲ್ಲರೂ ಡಕಾಯ್ತು ಅಂತ ಹೇಳಕ್ಕಾಗಲ್ಲ. ಪ್ರಸನ್ನ ಅವರೇ, ನಾನು ವೈಯಕ್ತಿಕವಾಗಿ ನಾನು ಆಂಕರ್ ಅಂತ, ನಾನೊಬ್ಬ ನಾಗರಿಕನಾಗಿ, ದೇಶದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾನು ತಪ್ಪುಗಳನ್ನು ಮಾಡ್ಬೋದು. ಆದ್ರೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಾರೆ ಅಂತ ಅನಿಸ್ತದೆ. ನೀವು ಬಾಯಿ ಮಾತಿನಿಂದ ಹೇಳ್ತಾ ಹೇಳಿದ್ದಲ್ಲ ಅದು. ಆದ್ರೆ ಇದೆಯಲ್ಲ, ಇಟ್ಸ್ ಕ್ರೈಮ್. 2 ಕಾನ್ಸ್ಟಿಟ್ಯೂನ್ಸಿ ಫ್ರಸ್ಟ್ರೇಷನ್ ಇದೆ ಅಷ್ಟೇ. ಡಾಕ್ಟ್ರು ಸಿದ್ದರಾಮಯ್ಯ ಹೇಳಿ ಸಾಕಾಗಿ ಏನೋ ಒಂದು ಜಾತಿಯ ರಾಜಕಾರಣ ಮಾಡಕ್ ಹೋಗಿ ಅಲ್ಲಿ ಗೆಲ್ಲಕ್ ಟ್ರೈ ಮಾಡಿದ್ರು, ಸೋತೋದ್ರು. ಅಲ್ಲ, ಡಾಕ್ಟ್ರು ಬಾಯಿ ತಪ್ಪಿಂದಲೇ ಹೇಳಿರ್ಬೋದು, ಆದ್ರೆ ತಪ್ಪು ಅಂತ ಗೊತ್ತಾದ್ಮೇಲೆ ಅವ್ರು ಯಾಕೋ ಇವತ್ತು ಯಾವತ್ತೂ ಹಂಗ್ ಮಾಡೋದಿಲ್ಲ. ಬೇಕಂತ ಹೇಳಿದ್ದಾರೆ ನೋಡಿ, ಅವ್ರ ಐಡಿಯಾಲಜಿ ಅದು. ಈಗ ಹೇಗೆ ಎಲ್ಲ ಮುಸ್ಲಿಂ ಸಂಘಟನೆಗಳನ್ನು ನೀವು ಸೆಕ್ಯುಲರ್ ಅಲ್ಲ, ಸಂಘಟನೆ ಬಗ್ಗೆ ಹೇಳ್ತಾ ಇಲ್ಲ ಅವರು. ನೀವು ಸಂಘಟನೆಗಳು ಹೇಳಿದ್ರೆ ನಾನು ಯಾವುದೇ ಧರ್ಮದ ನಾನು ಒಪ್ಕೊಂತೀನಿ. ಒಂದ್ ನಿಮಿಷ. ಮುಸ್ಲಿಂ ಸಂಘಟನೆಗಳು ಅನ್ನೋದೇನಾದ್ರು ನನ್ನ ಕಡೆ ಮಿಸ್ ಆಗಿದ್ರೆ ಅದು ತಪ್ಪು ನಂದು. ಆದ್ರೆ ನನ್ನ ಇಂಟೆನ್ಷನ್ ಅಷ್ಟೇ ತಪ್ಪು. ಆದ್ರೆ ಯಾವುದೇ ಕಮ್ಯುನಿಟಿ ಹೆಸರಿನಲ್ಲಿದ್ರು ಜಾತಿ ಹೆಸರಿನಲ್ಲಿರುವಂತ ಮತ್ತು ಧರ್ಮದ ಹೆಸರಿನಲ್ಲಿರುವಂತ ಯಾವುದೇ ಸಂಘಟನೆಗಳನ್ನ ನೀವು ಇಡೀ ದೇಶದಲ್ಲಿ ಸೆಕ್ಯುಲರ್ ಅಂತ ಒಟ್ಟು ಮಾಡೋದು ಅದು ತಪ್ಪು, ಸಾಧ್ಯ ಇಲ್ಲ ಅಂತ ಅಷ್ಟೇ. ಸಂಘಟನೆ ಅನ್ನೋದು ಅಥವಾ ಗ್ರೂಪ್ಗಳು ಅನ್ನೋ ತಪ್ಪಿದ್ರೆ ನಾನು ಎಲ್ಲರನ್ನು ಅಂತ ಹೇಳಿಲ್ಲ, ಹೇಳಲ್ಲ. ನಾನು ಯಾರು ಕ್ವಶನ್ ಮಾಡ್ತಾ ಇರಲಿಲ್ಲ. ಇಲ್ಲ, ನಾವು ಇದರಿಂದ ನಿಮ್ಮ ಮೇಲೆ ನಾವೇನೋ ಸಾಧಿಸ್ತಾ ಇದೀವಿ ಅಂತಲ್ಲ. ನಾನೇ ಬಳಸಿದ್ರು ಕೂಡ ಇದು ತಪ್ಪು. ಯಾರು ಬಳಸಿದ್ರು ಕೂಡ ಯಾರೇ ಬೆಳೆಸಿದ್ರು ತಪ್ಪು. ಮುಸ್ಲಿಂ ಹಿಂದೂ ಜಾತಿ ಮೇಲೆ ಆಗಲಿ, ಯಾವ ಧರ್ಮ, ಯು ಹ್ಯಾವ್ ಟು ಟೇಕ್ ಇನ್ ಸ್ಪಿರಿಟ್, ನಾಟ್ ಇನ್ ಲೆಟರ್ಸ್. ನೋ ನೋ ನೋ, ನಂಗಲ್ಲ. ಬಿಟ್ಬಿಟ್ವಿ. ಆದ್ರೆ ನಾವು ಯಾವತ್ತೂ ಕೂಡ ವಾಮನಾಚಾರ್ಯ ವಿಚಾರದಲ್ಲಿ ಅವ್ರದ್ದೊಬ್ಬರು ಲಿಬ್ರಲ್ ಲೀಡರ್ ಅಂತ ನಾವು ಕನ್ಸಿಡರ್ ಮಾಡಿ ಮೊದಲಿಂದಲೂ ಕೂಡ ತುಂಬ ಜನ ಏನೇ ಹೇಳಿದ್ರು ಕೂಡ ನಾವು ಹಿಂದಿನ ಅನೇಕ ಚಾನಲ್ಗಳಲ್ಲಿ ಇಲ್ಲೂ ಕೂಡ ಬಂದಾಗಲೂ ಕೂಡ ಅವರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ. ನಾವು ಜಗಳ ಆಡ್ತೀವಿ, ನಮ್ಮ ಮಧ್ಯೆ ಅವ್ರ ಮಧ್ಯೆ ಅನೇಕ ವೈಚಾರಿಕವಾದಂಥ ಸಂಘರ್ಷ ಇದೆ. ಆದರೆ ಆ ವಿಶ್ವಾಸಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ನಾನೊಬ್ಬ ಭಾರತೀಯ, ನಾನೊಬ್ಬ ದೇಶಪ್ರೇಮ, ಅವರು ಅಷ್ಟೇ ದೇಶಪ್ರೇಮ, ಒಬ್ಬ ಭಾರತೀಯ. ಅವರು ಜಾತಿನ ಅವ್ರ ಧರ್ಮವನ್ನು ಯಾವತ್ತೂ ಕೂಡ ಹೇಳಿದವರು ಅಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಅದು ಮೋಸ್ಟ್ಲಿ ಬಾಯಿ ತಪ್ಪಿ ಬಂದಿದ್ದರೆ ಅದನ್ನು ಅವ್ರು ಹೇಳಿದ್ದಾರೆ, ಅಥವಾ ನಾನು ಹಂಗೆ ಹೇಳಿದರೆ ತಪ್ಪು, ಕ್ಷಮೆ ಅಂತ ಹೇಳಿದ್ದಾರೆ. ಆದರೆ ಇದರಿಂದ ಏನು ನಾವೇನು ಸಣ್ಣವರಾಗಲ್ಲ. ಯಾಕಂದರೆ ಸ್ಪಿರಿಟ್ ಅದು, ಅವ್ರು ಹೇಳಿದ್ರು ಸ್ಪಿರಿಟಾಗಿ ತೊಗೊಂಡ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮಿಂದ ತಪ್ಪು ಮೆಸೇಜ್ ಹೋಗಬಾರ್ದು. ನಾವು ಚರ್ಚೆ ಮಾಡುವಾಗ ಯಾರೋ ಬೇರೆಯವರಾಗಿದ್ದರೆ ಏನೋ ಆ ಸಂಘಟನೆಯಲ್ಲಿ ಬಂದಂಥ ಹುಡುಗರುಗಳು ಬಂದು ಕೂತಿರ್ತಾರೆ, VHP ಬಜರಂಗ ದಳದ ಬಂದರೆ, ಯಾಕಂದರೆ ಅವರ ಓಕೆ ಸಂಘಟನೆ ಸೇರಿದವ್ರು ಮಾತಾಡಿದ್ರು ಓಕೆ. ಸೊ ವಾಮನಾಚಾರ್ಯ ಅಂತವರು ಯಾಕಂತಂದರೆ ಅವರ ಅನೇಕ ವಿಚಾರಗಳಲ್ಲಿ ಅವರು ಎಕನಾಮಿ ಇರ್ಬೋದು, ಸೋಷಿಯಲ್ ಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ವಿಚಾರಗಳು, ಕೃಷಿ ಇರ್ಬೋದು, ಬೇರೆ ಬೇರೆ ವಿಚಾರ ಬಂದಾಗ ಕೂಡ ಭಾಳ ಅಥೆಂಟಿಕ್ಕಾಗಿ ಮಾತಾಡ್ತಾರೆ. ಇವತ್ತು ನಾನು ಇಲ್ಲಿ ಯಾರು ವೈಯಕ್ತಿಕವೇನಲ್ಲ, ಯಾಕಂದರೆ ನಾವೆಲ್ಲೂ ಕೂಡ ಭಾಳ ಜವಾಬ್ದಾರಿಯಿಂದ ಈ ದೇಶದಲ್ಲಿ ನಾವು ಕೂಡ ಅನೇಕ ಸಂದರ್ಭದಲ್ಲಿ ಎಮೋಷನಲ್ ಮಾತಾಡಿರ್ಬೋದು, ಎಲ್ಲೂ ಕೂಡ ತಪ್ಪಾಗುತ್ತೆ. ಆದರೆ ಉದ್ದೇಶಪೂರ್ವಕವಾಗಿ ಹೇಳಿದರೆ ತಪ್ಪು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಮಾಡಿದ್ವಿ. ಬಟ್ ಅವರು ನಿಜವಾಗ್ಲೂ ಕೂಡ ಫೇರ್ ಆಗಿ ಅದನ್ನು ಹೇಳಿದರೆ, ನಾನು ಏನಾದರೂ ಹಾಗೆ ಆಗಿದ್ದರೆ ನಾನು
ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದರೆ. ಸೊ ಎಲ್ಲ ಒಂದು ಕಡೆ ನಾವು ಚರ್ಚೆ ಈ ಕಡೆ ಹೋಗಿದ್ದು ನಮಗೂ ಬೇಸರ ಇದೆ. ಆ್ಯಕ್ಚುಲಿ ಟೈಮನ್ನು ನಾವು ವೇಸ್ಟ್ ಮಾಡಬಾರ್ದಾಗಿತ್ತು. ಪ್ರಸನ್ನ ಅವರೇ, ಈಗ ಈ ದೇಶದಲ್ಲಿ MLAಗಳು ಒಟ್ಟು ಟೋಟಲ್ ತೊಗೊಂಡಾಗ ಭಾರತೀಯ ಜನತಾ ಪಕ್ಷ 1406 ಜನ MLAಗಳಿದೆ. ಸೊ ಈಗಲೂ ಕೂಡ ಬೇರೆ ಬೇರೆ ರಾಜ್ಯಗಳ ಮೇಲೆ ಅವ್ರು ಕಣ್ಣಿದೆ. ಯಾಕಂದರೆ ಅವರ ವಿಸ್ತಾರ ಜಾಸ್ತಿ ಇದೆ. ಮೊದಲು ಎಲ್ಲ ಒಂದು 3-4 ಹಿಂದಿ ಬೆಲ್ಟ್ ಅಂತಿತ್ತು. ಈಗೇನಿಲ್ಲ, BJP ಎಲ್ಲ ಈಶಾನ್ಯದಲ್ಲಿ ಗೆಲ್ತಾ ಇದೆ, ಸೌತಿಗೆ ಬರ್ತಾ ಇದೆ. ಈಗಂತ್ರ ಆಲ್ ಓವರ್ ಇಂಡಿಯಾ ಅನ್ನೋ ಥರದ್ದಿದೆ. ಮೊದಲು ಹಂಗೆ ಇರಲಿಲ್ಲದು. ಸೊ ಈ ಸಂದರ್ಭದಲ್ಲಿ ರಾಜ್ಯಸಭೆ ತೆಗೆದುಕೊಂಡಾಗ ಕಾಂಗ್ರೆಸ್ಸು ಮೆಜಾರಿಟಿ ಇದೆ. ಇನ್ನು ಪಾರ್ಲಿಮೆಂಟ್ ತೆಗೆದುಕೊಂಡಾಗ BJPನೇ ಸಿಂಗಲ್ ಆಗಿ 283, ಅದ್ರ ಪ್ಲಸ್ ಅಲೈಸ್ ಎಲ್ಲ ಹೇಳಿದ್ರೆ 339. ಸೊ ಓವರಾಲ್ ತೆಗೆದುಕೊಂಡ್ರೆ ಅವರಿಗೆ ವೋಟ್ ಆಫ್ ಇದು ಇದೆಯಲ್ಲ, ವ್ಯಾಲ್ಯೂ ವೋಟ್ ಇದೆ, ಎಲೆಕ್ಟ್ರಲ್ ವ್ಯಾಲ್ಯೂ ಇದೆಯಲ್ಲ ಜಾಸ್ತಿ ಇದೆ. ಅವರು ಯಾವ ಕ್ಯಾಂಡಿಡೇಟ್ ಮಾಡ್ತಾರೋ ಅವ್ರಿಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಥಾವರ್ ಚಂದ್ ಗೆಹ್ಲೋಟ್ನ ಮಾಡ್ತಾರೆ ಅಂತ ಒಂದು ಮೋದಿ. ಯಾಕಂದರೆ ಅವರು ದಲಿತ ಸಮಾಜಕ್ಕೆ ಸೇರಿದ್ದಾರೆ. ಸೊ ಒಂದು ಮೆಸೇಜ್ ಪಾಸ್ ಮಾಡಬೇಕು, ಪೊಲಿಟಿಕಲಿ ಇರುತ್ತೆ. ಮತ್ತು ಒಂದು ಈ ದೇಶದ ಒಂದು ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕೌಟಲ್ಲಿ ಕೂಡ ಹಿಂದೆ KR ನಾರಾಯಣ್ ಮಾಡಿದ್ರು. ಸೊ ಆ ಥರದ್ದು ಒಂದಿದೆ. ಸುಷ್ಮಾ ಸ್ವರಾಜ್ ಮಾಡ್ಬೋದು ಅಂತ ಒಂದಿದೆ, ಸುಮಿತ್ರಾ ಮಹಾಜನ್ ಮಾಡ್ಬೋದು ಅಂತ ಏನಿರ್ಬೋದು. ಸೊ ಅಪೋಸಿಷನ್ ಪಾರ್ಟಿಗೂ ಇದೊಂದು ಸಾಂಕೇತಿಕವಾದಂಥ ಅಸ್ತ್ರ ಈಗ. ಅಲ್ಲ, ಇದು ಸಾಂಕೇತಿಕ ಆಗಿದ್ರು ಎಷ್ಟೋ ಸಲ ಯಾರು ಬಿಟ್ಕೊಟ್ಟಿಲ್ಲ. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಹೇಳಿದ್ರೆ ಲೆಫ್ಟ್ ಪಾರ್ಟೀಸ್ ಪಾರ್ಟಿ ಸೇರಿ ಒಂದಾಗಲಿಕ್ಕೆ ನಿಮ್ಗೊಂದು ರೀಸನ್ ಬೇಕು ಪೊಲಿಟಿಕಲಿ. ಅದಕ್ಕೆ ಯಾವ್ದಾದ್ರು ಒಂದು ಸಣ್ಣ ಚುನಾವಣೆ ಬಂದ್ರೂ ಯಾವುದೇ ರಾಜಕೀಯ ಪಕ್ಷ ಬಿಡೋದಿಲ್ಲ. ತಮ್ಮ ಅಸ್ತಿತ್ವಕ್ಕೋ ಮತ್ತೊಂದಕ್ಕೋ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೋ ಮತದಾರರನ್ನು ಉಳಿಸ್ಕೊಳ್ಳಿಕ್ಕೋ. ಆದ್ರೂ ಒಂದೊಂದ್ಸರಿ 2 ಉಪಚುನಾವಣೆ ಆಯಿತು, ನಮ್ಮ JDSನವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆದರೂ ಅದು ಬೇರೆ ರಾಜಕೀಯ ತಂತ್ರ ಇರ್ಬೋದು. ಆದರೆ ಈಗ ಒಟ್ಟಾರೆ ದೇಶದಲ್ಲಿ ಏನಾಗಿದೆ, BJP ವಿರುದ್ಧ ಏನು ಬೇರೆ ಬೇರೆ ಪಾರ್ಟಿಗಳು ಫೈಟ್ ಮಾಡ್ತಾ ಇದ್ದಾವೆ, ಅವು ಇಂಡಿವಿಜುವಲ್ ಫೈಟ್ ಮಾಡೋ ಸ್ಥಿತಿಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಇವತ್ತು ಹೌದು, ಕಾಂಗ್ರೆಸ್ಗೂ ಇವತ್ತೇನಾಗಿದೆ, ಬೇರೆ ಬೇರೆ ಪಾರ್ಟಿಗಳು ಸಪೋರ್ಟ್ ಬೇಕು. ಸೊ ನೀವು ಅದನ್ನು ತಾಲೀಮ್ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಂದ ಲೋನ್ ಶುರು ಆಗಬೇಕು. ಅದಕ್ಕೀಗ ಪೂರಕವಾಗಿ ಏನಾಗ್ತದೆ, ನಿಯರೆಸ್ಟ್ ಯಾವ್ದು ಇರ್ತಕ್ಕಂಥದ್ದು, ನೆಕ್ಸ್ಟ್ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು ಇನ್ನೂ 2 ವರ್ಷ ಇದೆ ಎಕ್ಸಾಕ್ಟ್ಲಿ. ಆದರೆ ಈಗ ಪ್ರೆಸಿಡೆಂಟ್ ಎಲೆಕ್ಷನ್, ರಾಷ್ಟ್ರಪತಿ ಚುನಾವಣೆ ಹತ್ರದಲ್ಲಿರೋದ್ರಿಂದ ಅದರ ಮೂಲಕ ಮಾನಸಿಕವಾಗಿ ಒಂದಾಗ್ಬೋದು ಮೊದಲು ಪ್ರಯತ್ನ. ಇದೊಂದು ಆರಂಭ, ಸಕ್ಸಸ್ ಆಗ್ತದೆ ಅಂತಲ್ಲ. ಅಲ್ಲ, ಇದು ವಿನ್ನಬಲ್ ಅಂತಲ್ಲ, ಬಟ್ ಆದ್ರೆ ನೀವು ಒಂದಾಗಲಿಕ್ಕೆ ಈಗ 2 ಚುನಾವಣೆ ನಮ್ಮ ಪ್ರಮುಖವಾಗಿ ನೋಡಿದೀವಿ ಕಳೆದ ಲೋಕಸಭಾ ಚುನಾವಣೆ ಅಂತ. ಒಂದು ಬಿಹಾರ್ ಚುನಾವಣೆ, ಒಂದು ಉತ್ತರ ಪ್ರದೇಶ ಚುನಾವಣೆ. ಸಂಘಟಿತವಾಗಿ ಫೈಟ್ ಮಾಡೋದು ಏನಾಗುತ್ತೆ, ಈ ತರ ಬೇರೆ ಬೇರೆ ಫೈಟ್ ಮಾಡೋದು ಏನಾಗುತ್ತೆ, ಎರಡು ಕಣ್ಣು ಮುಂದೆ ಇದೆ. 2 ಬಿಹಾರ ಮತ್ತು UP ಚುನಾವಣೆ. ನಾನು ಪ್ರಸನ್ನ ಅವ್ರನ್ನ ವಿರೋಧ ಮಾಡ್ತೇನೆ ಅಂತಲ್ಲ, ಇದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನನಗೆ. ಏನು ಅಂದ್ರೆ, ರಾಷ್ಟ್ರಪತಿ ಅನ್ನುವಂಥ ಒಂದು ಸಿಂಗಲ್ ಪಾಯಿಂಟ್ ಇಶ್ಯೂ ತಗೊಂಡ್ರೆ ಎಲ್ಲರನ್ನು ಗುಡ್ಡೆ ಹಾಕೋದು ಈಸಿ ಇದೆ. ಅದೇ ಇವ್ರ ಜೊತೆಗೆ ನಿಮ್ಗೆ ಸಪೋರ್ಟ್ ಮಾಡಬಹುದು, ಇವ್ರ ಜೊತೆಗೆ ಇರ್ತಾರೆ ಪ್ರಸನ್ನ ಅವ್ರು ಹೇಳೋ ಕೆಲವು ಪಾಯಿಂಟ್ಗಳಿಗೆ ನಂದು ಒಪ್ಪಿಗೆ ಇದೆ. ಏನು ಅಂದ್ರೆ, ರಾಷ್ಟ್ರಪತಿ ಚುನಾವಣೆ ಅನ್ನೋಂಥ ಒಂದು ಪಾಯಿಂಟ್ ತಗೊಂಡ್ರೆ ಒಟ್ಟಿಗೆ ಮಾಡ್ಬೋದು. ನೀವು ನಾಳೆ ಇದನ್ನೇ ಇದೇ ಫಾರ್ಮುಲಾ ತಗೊಂಡು ರಾಷ್ಟ್ರೀಯ ಪಾರ್ಲಿಮೆಂಟ್ ಇಲೆಕ್ಷನ್ಗೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಜನತಾದಳದವ್ರಿಗೆ ಒಂದು 10 MP ಸೀಟ್ ಸಿಗತ್ತೆ ಅಂತ ಇಟ್ಕೊಳ್ಳಿ, ಬಿಟ್ಕೊಡ್ತಾರ? 10 ನಿಲ್ಲಿಸ್ತಾರೆ. ಆವಾಗ ಕಾಂಗ್ರೆಸ್ನವ್ರು ಇಲ್ಲಿ ನಿಲ್ಸಿ ಗೆಲ್ಲಕ್ಕಾಗಲ್ಲ. ಅಸ್ತಿತ್ವದ ಪ್ರಶ್ನೆ ಬಂದಾಗ ರಾಷ್ಟ್ರೀಯ ಪಾರ್ಲಿಮೆಂಟ್ಗೋಸ್ಕರ ಗಠಬಂಧನ ಅಂತ ಆಗಲ್ಲ. ಬಟ್ ಅವ್ರ ಥಿಂಕಿಂಗ್ ಇರೋದು ಹಂಗೇನೆ ಇರೋದು. ಅಲ್ಲಿ ಹೇಳೋದು ಪ್ರಸನ್ನ ಅವ್ರು ಹೇಳಿದ್ದೇನಿದೆಯಲ್ಲ, ರಾಷ್ಟ್ರಪತಿ ಇಲೆಕ್ಷನ್ ಮಟ್ಟಿಗೆ ಪಾಸಿಬಲ್, ಅಲ್ಲಿವರೆಗೆ ಮಾತ್ರ ಅಂತ. ರಾಷ್ಟ್ರಪತಿ ಚುನಾವಣೆ ಮುಂದೆ ಹೋಗಲ್ಲ ಅಂತ ಹೇಳ್ತಾರೆ ಬಸ್. ನಾನು ಹೇಳೋದು, ಈ ಚರ್ಚೆ ಏನ್ ನಾವು ಮಾಡ್ತಾ ಇದೀವಿ, ಇದು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಆಗಿದೆ ನಮ್ಮ ದೇಶ. ಆಗಿದಾವೆ, ಅದು ಆಗಿದೆ. ಈಗಿನ ಹೊಸ ಎಕ್ಸ್ಪೆರಿಮೆಂಟ್ ಏನಿಲ್ಲ, ಅದೇ ಎಕ್ಸ್ಪೆರಿಮೆಂಟ್. ಇವಾಗ ತಮಿಳ್ ಇದು ನಮ್ಮ TMC ತೃಣಮೂಲ್ ಕಾಂಗ್ರೆಸ್, ಅವ್ರು ಯಾರು? ಸ್ಪ್ಲಿಂಟರ್ ಗ್ರೂಪ್ ಆಫ್ ಕಾಂಗ್ರೆಸ್. ಜಗನ್ಮೋಹನ್ YS ಅವ್ರು ಯಾರು? ಸ್ಪ್ಲಿಂಟರ್ ಗ್ರೂಪ್ ಆಫ್ TRS. NCP ಯಾರು? TRS. ಸೊ ಈ ತರ ಬಹಳ ಜನರು ಹೋಗಿದೆ. ಇವಾಗ ಬೇರೆ ಬೇರೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಅವ್ರಿಗೆ ಅನಿಸಿದ್ಯಾ? ಅಲ್ಲ, ನಾನು ಅನಿಸ್ತಾ ಇದೆಯಾ ಅಥವಾ ನಿಮ್ಗೆ ಅದು ಅನಿವಾರ್ಯತೆ ಇದೆ ಕಾಂಗ್ರೆಸ್ಗೆ? ಇವಾಗ ಬೇರೆ ಬೇರೆ ಪೊಲಿಟಿಕಲ್ ಡೆವಲಪ್ಮೆಂಟ್ ದೇಶದಲ್ಲಿ ಬೇರೆ ಬೇರೆ ಟೈಮಲ್ಲಿ ಆಗಿದೆ, ಒಂದೊಂದು ಎರಾ ನಡೆಯುತ್ತೆ. ಅಂತ ಟೈಮಲ್ಲಿ ಇವಾಗ ಸ್ಟ್ರಾಟಜೀಸ್ ಆಗುತ್ತೆ. ಬೇರೆ ಅವ್ರವರು ಮಾತಾಡ್ಕೊಂತ ಇದ್ದಾರೆ, ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿಯಿಂದ ಲೀಡರ್ಸ್ ಕೂಡ ಒಪಿನಿಯನ್ ರೇಸ್ ಮಾಡಿದ್ದಾರೆ, ಅಂತವ್ರಿಗೆಲ್ಲ ಮಾತಾಡ್ಬೇಕು, ಜೊತೆಯಲ್ಲಿ ತಗೊಂಡ್ಬರ್ಬೇಕು. ನಮ್ಮ ಮೊದಲು ಇವಾಗ ನೆಕ್ಸ್ಟ್ ರೌಂಡ್ ಒಂದು ಎಲೆಕ್ಷನ್ಸ್ ಇದೆ 2018 ಅಲ್ಲಿ, ಈ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ. ಗುಜರಾತ್ ಇದೆ, ಮಧ್ಯಪ್ರದೇಶ ಇದೆ, ಛತ್ತೀಸ್ಗಢ ಇದೆ, ಕರ್ನಾಟಕ ಬರುತ್ತೆ, ಆಮೇಲೆ ರಾಜಸ್ಥಾನ. ನಾವು ಈ ಲೋಕಲ್ ಬಾಡೀಸ್ ಎಲೆಕ್ಷನ್ ಅಲ್ಲಿ ಅವ್ರ ಸರ್ಕಾರ ಇಟ್ಕೊಂಡು ಕೂಡ ನಮಗೆ 65% ವೋಟ್ ಬಂದಿದೆ. ಎಲ್ಲಿ ಒರಿಸ್ಸಾಗೆ ಹೋಗಿ ಅಲ್ಲಿ BJP ಲೆಕ್ಕಕ್ಕೆ ಇರಲಿಲ್ಲ ಈ ಸಲ ಸ್ಥಳೀಯ ಸಂಸ್ಥೆಗಳು. ಗುಜರಾತ್ ಎಂಟೈರ್ ರೂರಲ್ ಗುಜರಾತ್ ನಾವು ಸ್ವೀಪ್ ಮಾಡಿದೀವಿ, ಎಂಟೈರ್ ರೂರಲ್ ಮಹಾರಾಷ್ಟ್ರ ನಾವು ಸ್ವೀಪ್ ಮಾಡಿದೀವಿ. ಸೊ ಆ ತರ ನೋಡಿದ್ರೆ ನಾನೇ ಅಂತೆ ಅದು ಒಂದು ಬ್ಯಾಟಲ್ ಇದೆ, ಬ್ಯಾಟಲ್ ಆಫ್ ಸ್ಟೇಟ್ಸ್ ಬಿಫೋರ್ 2019. ಸೊ ಯಾವ ತರ ಗಠಬಂಧನ್ ಎಲ್ಲೆಲ್ಲ ನೋಡ್ಬೇಕು. ನನಗೆ ಅನಸ್ತವ್ರೆ,
ಈಗ ನೀವು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಬಿಟ್ಟರು ಕೂಡ ಈ ನಾನ್ ಕಾಂಗ್ರೆಸ್ ನಾನ್ ಬಿ ಜೆ ಪಿ ಲೆಕ್ಕ ತೊಗೊಂಡಾಗಲೂ AIMK 37, TMC 34, BJD 20, TRS 11, CPM 9, YSR 9. ಈ ಕಾಂಗ್ರೆಸ್ಗಿಂತನೂ ಇವರು ಜಾಸ್ತಿ ಇದ್ದಾರೆ. ಅಂದರೆ ನಾನ್ ಬಿ ಜೆ ಪಿ ತೊಗೊಂಡ್ರು ಕೂಡ ಅವರೇ ಸೆಕೆಂಡ್ ಫೋರ್ಸು. ಸೊ ಇಲ್ಲಿ ಕಾಮನ್ ಎನಿಮಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ರಾಷ್ಟ್ರಪತಿಯಲ್ಲಿ ಯುನೈಟ್ ಆಗ್ತೀರಿ, ಬಟ್ ಪಾರ್ಲಿಮೆಂಟಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಕಾಮನ್ ಎನಿಮಿ ಕ್ರಿಯೇಟ್ ಮಾಡ್ಕೊಂಡಿರೋದು ಅನ್ನೋದು ಸ್ವಲ್ಪ ಕ್ರಿಯೇಟ್ ಆಗಿದೆ ಅಂತ BJP ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರನ್ನೇ ಎನಿಮಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇವಾಗ ನೋಡಿ ನಮ್ಮ ಆಮ್ ಆದ್ಮಿ ಪಕ್ಷದ ಒಂದೇ ಒಂದು ಪ್ರಾಬ್ಲಮ್ ಸಮಸ್ಯೆ ಏನು ಅಂದ್ರೆ ಬಿಜೆಪಿಯಿಂದ ಯಾರನ್ನ ಈಗ ಉತ್ತರಾಖಂಡಲ್ಲಿ ಎಲೆಕ್ಷನ್ ಮೊದಲು ನೋಡಿರ್ಬೇಕು, ಅದನ್ನ ಎಲೆಕ್ಷನ್ ಮುಂಚೆನೆ ಸರ್ಕಾರನ ಬೀಳಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಆ ಪ್ರಯತ್ನ ಮಾಡಿದ್ರು. ಡೆಲ್ಲಿನಲ್ಲಿ ಆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ತಮಿಳುನಾಡು ಈ ರೀತಿ ಸಂವಿಧಾನವನ್ನೇ ಚೇಂಜ್ ಮಾಡುವಂತ ಒಂದು ಕೆಪಾಸಿಟಿ ಬಿಜೆಪಿಗೆ ಇದೆ. ಮಾನಸಿಕವಾಗಿ ಅವರು ಅದನ್ನೇ ಆಲೋಚನೆ ಮಾಡ್ತಿರೋದು. ಹಿಂದುತ್ವ ಕಾನ್ಸ್ಟಿಟ್ಯೂಷನ್ ತರಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದನ್ನ ನಿಲ್ಲಿಸಬೇಕು ಅಂದ್ರೆ ಒಂದು ನ್ಯೂಟ್ರಲ್ ಆಗಿರುವಂತ ಒಬ್ಬ ಕ್ಯಾಂಡಿಡೇಟ್ ಪ್ರೆಸಿಡೆಂಟ್ ಆಗೋದು ತುಂಬಾ ಒಳ್ಳೇದು ನಮ್ಮ ದೇಶದ ಹಿತಾಸಕ್ತಿಗಾಗಿ. ಇವರು ರಾಷ್ಟ್ರಪತಿಗೆ ಒಂದಾಗ್ತಾರೆ ಬಿಡ್ತಾರೆ, ನಿಮ್ಗೆ ಟೆನ್ಷನ್ ಇಲ್ಲ. 2019 ಆಗಲ್ಲ ಅಂತ ಹೇಳ್ತೀರಿ. ಮೊದಲನೇದು ನ್ಯೂಟ್ರಲ್ ರಾಷ್ಟ್ರಪತಿ ಅಂತ ಎಂದೂ ಇರಲ್ಲ. ಆದ್ರೆ ರಾಷ್ಟ್ರಪತಿ ಆದ್ಮೇಲೆ ಎಲ್ಲರೂ ನ್ಯೂಟ್ರಲ್ಲೇ ಆಗ್ಬೇಕಾಗತ್ತೆ. ಅದು ಪ್ರಣವ್ ಮುಖರ್ಜಿ ಅವರು ಕಟ್ಟರ್ ಕಾಂಗ್ರೆಸ್ನವ್ರು ಅಷ್ಟೇ ಅಲ್ಲ, ಅವರು ಮನುಷ್ಯ. ಅಂತವ್ರು ಪ್ರೆಸಿಡೆಂಟ್ ಆದ್ಮೇಲೂ ಕೂಡ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಕಾನ್ಸ್ಟಿಟ್ಯೂಷನಲ್ ಥ್ರೆಟ್ ಬಂದಾಗ ರಾಷ್ಟ್ರಪತಿಯವರು ಜಾಗೃತವಾಗಿ ನಿದ್ದೆ ಮಾಡಬಾರ್ದು ಅಂತ ಇರಬೇಕು ಅಂತ. ಆದ್ರೆ ಅಬ್ದುಲ್ ಕಲಾಂ ಮಾಡಿದಾಗ ಏನ್ ಆರೋಪ ಬಂತು? ಅವ್ರ ರಬ್ಬರ್ ಸ್ಟ್ಯಾಂಪ್ ಅಂತ ಬಂತಲ್ವ ಅವಾಗ? ಆರೋಪ ಅವ್ರು ಕ್ಯಾಂಡಿಡೇಟ್ ಮಾಡಿದಾಗ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ರು. ಇಲ್ಲ ಅಬ್ದುಲ್ ಕಲಾಂ ಬಗ್ಗೆ ಬಂದು ಚರ್ಚೆ ಆಯ್ತು. ಯಾರು ಹೇಳಿಲ್ಲ ಅವಾಗ. ಎನಿವೇ ಅದು ಬಂದದಕ್ಕಿಂತ ಹೆಚ್ಚಾಗಿ ಇದು ಇಲ್ಲಿಗೆ ಮುಗಿಯುತ್ತೆ. ಯಾಕೆಂದ್ರೆ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವಾಗ್ಲೂ ಕೂಡ ಯಾರು ತಮ್ಮ ಬೇಸನ್ನ ಬಿಟ್ಟು ಕೊಡಲ್ಲ. ಸೊ ಒಂದು ವಾಮನಾಚಾರ್ಯ ಹೇಳಿರ್ತಕ್ಕಂಥದ್ದು ರಾಷ್ಟ್ರಪತಿ ಒಂದಾಗಲಿ ತೊಂದರೆ ಇಲ್ಲ, ಬಟ್ 19 ಆಗಲ್ಲ. ಬಟ್ ಹಸಿರು ಮತ್ತೆ ಆಮ್ ಆದ್ಮಿ ಹಾಗೆ ಪ್ರಸನ್ನ ಅವ್ರ ಪ್ರಕಾರ ಇದು ಒಂದು ಸ್ಟೆಪ್ಪು. ಯಾಕಂದರೆ ಒಂದು ಬಿಗ್ಗರ್ ಎನ್ಮಿಗೆ ಹೊಡಿಬೇಕಾದ್ರೆ ಸಣ್ಣವರು ಸೇರಿಕೊಂಡು ಮಾಡ್ತಕ್ಕಂಥ ಪ್ರಯತ್ನ ಸಕ್ಸಸ್ ಆಗುತ್ತೆ, ಫೇಲ್ ಆಗುತ್ತೆ ಬೇರೆ ವಿಚಾರ. ಬಟ್ ಅಂಥದ್ದೊಂದು ಪ್ರಯತ್ನ ಶುರು ಆಗ್ತಾ ಇದೆ. ಸೊ ಇದು ಇವತ್ತಿನ ಚರ್ಚೆ. ಸುದ್ದಿ TV ಸುಳ್ಳು.